ಪ್ರೀತಿಯ 9ನೇ ತರಗತಿಯ ಮಕ್ಕಳೇ, ಇವತ್ತಿನ ಈ ನಮ್ಮ ಸುತ್ತಲಿನ ದ್ರವ್ಯವು ಶುದ್ಧವೇ ಎನ್ನುವ ಘಟಕದ 3ನೇ ಭಾಗಕ್ಕೆ ಎಲ್ಲರಿಗೂ ಸ್ವಾಗತ. ನಾವು ಹಿಂದಿನ ಪೀರಿಯಡಲ್ಲಿ ಬೇರೆ ಬೇರೆ ಥರದ ದ್ರಾವಣಗಳು, ಮಿಶ್ರಣಗಳು ಮತ್ತು ನಿಲಂಬಿತ ಮಿಶ್ರಣ, ಕಲಿಲ ಮಿಶ್ರಣ ಮತ್ತು ಕಲಿಲದ ಬೇರೆ ಬೇರೆ ಘಟಕಗಳ ಬಗ್ಗೆ, ಕಲಿಲದ ಬೇರೆ ಬೇರೆ ರೀತಿಯ ಕಲಿಲಗಳ ವಿಧಗಳ ಬಗ್ಗೆ ತಿಳ್ಕೊಂಡಿದ್ದೇವೆ. ಇವತ್ತು ನಾವು ಈ ಮಿಶ್ರಣದ ಘಟಕಗಳನ್ನು ಬೇರ್ಪಡಿಸುವಿಕೆ ಅನ್ನುವ ಒಂದು ಕಾನ್ಸೆಪ್ಟನ್ನು ಇವತ್ತು ನಾವು ಕಲಿಯೋಣ. ಮಿಶ್ರಣದ ಘಟಕಗಳನ್ನು ಬೇರ್ಪಡಿಸುವಿಕೆ ಅಂತ, ಮಿಶ್ರಣದ ಘಟಕಗಳನ್ನು ಬೇರ್ಪಡಿಸುವಿಕೆ. ಅದರಲ್ಲಿ ಮಿಶ್ರಣಗಳು ಅಂದರೆ ಗೊತ್ತು ನಿಮಗೆ, ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಶುದ್ಧ ವಸ್ತುಗಳ ಬೆರೆತಿರುವಂಥ ಪದಾರ್ಥಗಳನ್ನು ನಾವು ಮಿಶ್ರಣಗಳು ಅಂತ ಕರಿತೀವಿ. ಮಿಶ್ರಣ ಅಂದರೆ ಏನಪ್ಪ ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಶುದ್ಧ ವಸ್ತುಗಳ ಒಂದು ಮಿಶ್ರಣ ಆಗಿರುತ್ತೆ. ನಾವು ತಿಳಿದಿರುವಂಥ ಬಹುತೇಕ ನೈಸರ್ಗಿಕ ವಸ್ತುಗಳು ರಾಸಾಯನಿಕವಾಗಿ ಶುದ್ಧವಲ್ಲ. ಯಾಕಂದರೆ ನಾವು ನೋಡುವಂಥ ಬಹುತೇಕ ವಸ್ತುಗಳು ಮಿಶ್ರಣಗಳೇ ಆಗಿವೆ. ಮತ್ತು ಮಿಶ್ರಣದ ಒಂದೊಂದು ಘಟಕವನ್ನು ಪಡೆಯಲು ವಿವಿಧ ರೀತಿಯ ಬೇರ್ಪಡಿಸುವ ವಿಧಾನಗಳನ್ನು ನಾವು ಬಳಸುತ್ತೇವೆ. ಮಿಶ್ರಣದಿಂದ ಒಂದೊಂದು ಘಟಕವನ್ನು ಪ್ರತ್ಯೇಕಗೊಳ್ಳುವುದರಿಂದ ಅವುಗಳನ್ನು ಹಬ್ಬಿಸಲು ಮತ್ತು ಉಪಯೋಗಿಸಲು ಸುಲಭವಾಗುತ್ತದೆ. ನಾವು ದಿನನಿತ್ಯ ಬಳಸುವ ಸರಳ ಭೌತ ವಿಧಾನಗಳಾದ ಕೈಯಿಂದ ಆರಿಸುವುದು ಮತ್ತು ಜರಡಿ ಹಿಡಿಯುವುದು, ಸೋಸುವಿಕೆ ವಿಧಾನ ಮತ್ತು ಒಂದು ಅಸಮರೂಪದ ಮಿಶ್ರಣಗಳನ್ನು ಅವುಗಳ ಘಟಕಾಂಶಗಳಾಗಿ ಬೇರ್ಪಡಿಸಬಹುದು. ಉದಾಹರಣೆಗೆ, ನೀವು ಅಕ್ಕಿಯಲ್ಲಿರುವ ಕಲ್ಲುಗಳನ್ನು ಜರಡಿ ಹಿಡಿಯೋದ್ರ ಮೂಲಕ, ಅಥವಾ ಹಿಟ್ಟಿನಲ್ಲಿ ಇರುವಂಥ ಹಿಟ್ಟಿನಲ್ಲಿ ಏನೋ ದೊಡ್ಡ ದೊಡ್ಡ ಸಿಪ್ಪೆಗಳಿರ್ತವೆ, ಅವುಗಳನ್ನು ನೀವು ಜರಡಿ ಹಿಟ್ಟನ್ನು ಸಾಣಿಸೋದ್ರ ಮೂಲಕ, ಜರಡಿ ಹಿಡಿಯೋದ್ರ ಮೂಲಕ ಬೇರ್ಪಡಿಸ್ಬೋದು. ಸೋಸುವುದರ ಮೂಲಕ ನಾವು ಬೇರ್ಪಡಿಸ್ಬೋದು ಕೆಲವು ವಸ್ತುಗಳನ್ನು. ಇವುಗಳನ್ನು ನಾವು ಅಸಮರೂಪ ಮಿಶ್ರಣದಲ್ಲಿರುವ ಘಟಕಗಳು ಅಂತ ಹೇಳ್ತೀವಿ. ಅಸಮರೂಪದಲ್ಲಿ ಬೆರಕೆಯಾಗಿರುವ ಘಟಕಗಳನ್ನು ಬೇರೆ ಬೇರೆ ಭೌತಿಕ ವಿಧಾನಗಳ ಮೂಲಕ ನಾವು ಏನು ಮಾಡ್ಬೋದು, ಈ ರೀತಿ ಬೇರ್ಪಡಿಸ್ಬೋದು. ಬಟ್ ಈಗ ನಾವು ಸಮರೂಪದಲ್ಲಿ ಬೆಳೆದಿರ್ತಕ್ಕಂಥ ಮಿಶ್ರಣಗಳ ಘಟಕಾಂಶಗಳನ್ನು ಪ್ರತ್ಯೇಕಿಸಲಿಕ್ಕೆ ವಿಶೇಷ ತಂತ್ರಗಳನ್ನು ಬಳಸಬೇಕಾಗುತ್ತೆ ಮಕ್ಕಳೇ. ಈಗ ನಾವು ನೀಲಿ ಮತ್ತು ಕಪ್ಪು ಶಾಯಿಯಲ್ಲಿರುವ ವರ್ಣ ಘಟಕಾಂಶಗಳನ್ನು ಹೇಗೆ ಬೇರ್ಪಡಿಸುವುದು? ನೀಲಿ ಅಥವಾ ಕಪ್ಪು ಶಾಯಿ ಅಂದರೆ ಇಂಕು, ಆ ಇಂಕಿನಲ್ಲಿರುವ ಘಟಕಾಂಶಗಳನ್ನು ಹೇಗೆ ಬೇರ್ಪಡಿಸೋದು ಅನ್ನೋದ್ರ ಬಗ್ಗೆ ನೋಡೋಣ. ಇಲ್ಲಿ ನಮಗೆ ಬೇಕಾಗುವ ವಸ್ತುಗಳು ಅರ್ಧದಷ್ಟು ನೀರು ತುಂಬಿದ ಒಂದು ಬೀಕರ್, ಈ ಥರ ಅರ್ಧದಷ್ಟು ನೀರು ತುಂಬಿರತಕ್ಕಂಥ ಬೀಕರ್ ಮತ್ತು ಒಂದು ವಾಚ್ ಗ್ಲಾಸ್ ಬೇಕು ಮಕ್ಕಳೇ. ಈ ವಾಚ್ ಗ್ಲಾಸ್ ಮೇಲೆ ನಾವು ಶಾಯಿ ಅಥವಾ ಇಂಕನ್ನು ಹಾಕಿ, ಕಾಣ್ತಾ ಇದೆಯಾ ವಾಚ್ ಗ್ಲಾಸು? ಈ ವಾಚ್ ಗ್ಲಾಸ್ ಮೇಲೆ ಇದನ್ನು ಈ ರೀತಿ ಇಟ್ಟು ಇದನ್ನು ಕಾಯಿಸ್ಬೇಕು, ಬೀಕರನ್ನು ಕಾಯಿಸ್ಬೇಕು ಮಧ್ಯಸಾರ ದೀಪದಿಂದ ಸ್ಟ್ಯಾಂಡ್ ಮೇಲೆ ಇಟ್ಟು. ಈ ರೀತಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಇಲ್ಲಿ ಏನೇನು ಬೇಕು ನಮಗೆ ಅಂತಂದರೆ, ಇಂಕು ಬೇಕು ಮತ್ತು ವಾಚ್ ಗ್ಲಾಸ್ ಮೇಲೆ ಇಂಕನ್ನು ಹಾಕಿ ಅದನ್ನು ಒಂದು ಬೀಕರ್ ಮೇಲೆ ಇಟ್ಟು ಈ ರೀತಿಯ ಒಂದು ನಮಗೆ 100 ml ಒಂದು ಬೀಕರ್ ಬೇಕು. ಒಂದು ಬೀಕರ್ನಲ್ಲಿ ಅರ್ಧದಷ್ಟು ನೀರನ್ನು ತುಂಬಿರಬೇಕು. ಬೀಕರ್ ಮೇಲ್ಗಡೆ ಒಂದು ವಾಚ್ ಗ್ಲಾಸ್ ಅನ್ನ ಈ ರೀತಿ ಇಡಬೇಕು. ವಾಚ್ ಗ್ಲಾಸ್ನಲ್ಲಿ ಶಾಯಿಯನ್ನು ಹಾಕಬೇಕು. ಶಾಯಿಯನ್ನು ಇದನ್ನು ನಾವೇನು ಮಾಡಬೇಕು, ಒಂದು ಸ್ಟ್ಯಾಂಡ್ ಮೇಲೆ ನಿಲ್ಲಿಸಿ ಇದನ್ನು ಒಂದು ಮಧ್ಯಸಾರ ದೀಪದಿಂದ ನಾವು ಕಾಯಿಸಬೇಕು. ಸ್ಟ್ಯಾಂಡ್ ಒಂದು ಮಧ್ಯಸಾರ ದೀಪ, ಗೊತ್ತಾಯ್ತು ಮಕ್ಕಳೇ? ಒಂದು ಅರ್ಧದಷ್ಟು ನೀರು ತುಂಬಿದ ಬೀಕರ್, ಒಂದು ವಾಚ್ ಗ್ಲಾಸ್ನಲ್ಲಿ ಇಂಕನ್ನು ಹಾಕಿರಬೇಕು. ನಂತರ ಇದನ್ನು ಒಂದು ಮಧ್ಯಸಾರ ದೀಪದಿಂದ ಕಾಯಿಸಬೇಕು. ನೇರವಾಗಿ ವಾಚ್ ಗ್ಲಾಸನ್ನು ಕಾಯಿಸ್ಬಾರ್ದು, ಯಾಕಂದರೆ ಅದು ಒಡೆದು ಹೋಗುವ ಸಾಧ್ಯತೆ ಇರುತ್ತೆ ಮತ್ತು ಇಂಕು ಅದು
ಆಲ್ಕೋಹಾಲ್ ಮಿಶ್ರಿತ ಅಥವಾ ನೀರು ಮಿಶ್ರಿತ ಇರೋದ್ರಿಂದ ಬೆಂಕಿ ಹತ್ತುವ ಸಾಧ್ಯತೆ ಇರುತ್ತೆ. ಒಂದು ನೀರಿನ ಬಿಸಿ ನೀರಿನ ಒಂದು ಬೀಕರ್ನ ಅರ್ಧದಷ್ಟು ನೀರು ತುಂಬಿರುವ ಬೀಕರನ್ನು ನಾವು ಮೊದಲು ಒಂದು ಸ್ಟ್ಯಾಂಡ್ ಮೇಲಿಟ್ಟು ಬಿಸಿ ನೀರನ್ನು ಮಾಡ್ಕೊಂಡು ಕಾಯಿಸಬೇಕು. ನೀರನ್ನು ಕಾಯಿಸಿ ಅದರ ಮೇಲೆ ವಾಚ್ ಗ್ಲಾಸ್ ಇಂಕು ಹಾಕಿರುವಂಥ ವಾಚ್ ಗ್ಲಾಸನ್ನು ಇಡಬೇಕು. ನಿಧಾನಕ್ಕೆ ವಾಚ್ ಗ್ಲಾಸ್ನಲ್ಲಿರ್ತಕ್ಕಂಥ ಇಂಕಿನಲ್ಲಿರ್ತಕ್ಕಂಥ ನೀರು ಆವಿಯಾಗ್ತಾ ಹೋಗುತ್ತೆ. ಕೆಳಗಡೆ ಅದರಲ್ಲಿ ವಾಚ್ ಗ್ಲಾಸ್ನಲ್ಲಿ ಅಲ್ಲಿ ನೀರಿನಲ್ಲಿ ಕರಗಿರ್ತಕ್ಕಂಥ ಒಂದು ನೀಲಿ ಅಥವಾ ಕಪ್ಪು ಬಣ್ಣದ ಘಟಕಾಂಶ, ಬಣ್ಣದ ಪುಡಿ ಹಾಗೆ ಅಂಟಿಕೊಳ್ಳುತ್ತೆ ವಾಚ್ ಗ್ಲಾಸಿಗೆ. ಈ ರೀತಿ ನಾವು ಬೇರ್ಪಡಿಸ್ಬೋದು. ಎಚ್ಚರಿಕೆಯನ್ನು ವೀಕ್ಷಿಸಿ ಅಂತ ಹೇಳ್ತಾನೆ. ಈಗ ಉತ್ತರಿಸಿ, ವಾಚ್ ಗ್ಲಾಸ್ನಿಂದ ಆವಿಯಾದದ್ದು ಏನೆಂದು ನೀವು ಯೋಚಿಸುವಿರಿ? ವಾಚ್ ಗ್ಲಾಸ್ನಿಂದ ನೀರು ಆವಿಯಾಗ್ತಾ ಇದೆ. ವಾಚ್ ಗ್ಲಾಸ್ನಿಂದ ಆವಿಯಾಗ್ತಾ ಇರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಇದರಲ್ಲಿ ನಾವು ಇದನ್ನು ಕಾಯಿಸಿದಾಗ ಇದರಿಂದ ಹಬೆ ಅಥವಾ ನೀರು, ಇದು ನಾವು ಇದಕ್ಕೆ ಶಾಯಿ ಅಥವಾ ನೀರು ಅಂತ ಕರಿತೀವಿ. ನೆಕ್ಸ್ಟ್ ಒಂದು ಬೀಕರ್, ನೆಕ್ಸ್ಟ್ ಒಂದು ಇದರೊಳಗಡೆ ಇರ್ತಕ್ಕಂಥದ್ದು ನೀರು, ನೆಕ್ಸ್ಟ್ ಒಂದು ಮಧ್ಯಸಾರ ದೀಪ, ಮತ್ತೆ ಇದಕ್ಕೆ ವಾಚ್ ಗ್ಲಾಸ್ ಅಂತ ಕರಿತೀವಿ. ವಾಚ್ ಗ್ಲಾಸ್ನಲ್ಲಿ ಇಂಕನ್ನು ಹಾಕಿ ಅದನ್ನು ಕಾಯಿಸ್ತಾ ಹೋದರೆ, ನೀರನ್ನು ಕಾಯಿಸ್ತಾ ಹೋದರೆ ಹಬೆಗೆ ಈ ವಾಚ್ ಗ್ಲಾಸ್ ಬಿಸಿಯಾಗಿ ಅದರ ಶಾಯಿಯಲ್ಲಿರ್ತಕ್ಕಂಥ ನೀರಿನ ಅಂಶ ಆವಿಯಾಗಿ ಹೋಗುತ್ತೆ ಮಕ್ಕಳೇ. ನಂತರ ಇನ್ನೊಂದು ಪ್ರಶ್ನೆ ಕೇಳಿದರೆ, ವಾಚ್ ಗ್ಲಾಸ್ನಲ್ಲಿ ಏನಾದರೂ ಉಳಿಕೆ ಇದೆಯೇ? ಹೌದು, ಯಾಕಂದರೆ ಆ ಶಾಯಿಯಲ್ಲಿರ್ತಕ್ಕಂಥ ಬಣ್ಣದ ಘಟಕ ಅದರಲ್ಲಿ ಉಳ್ಕೊಳ್ಳುತ್ತೆ. ನಿಮ್ಮ ಅರ್ಥೈಸುವಿಕೆ ಏನು? ಶಾಯಿ ಒಂದು ಶುದ್ಧ ವಸ್ತುವೇ ಶುದ್ಧ ಅಥವಾ ಒಂದು ಮಿಶ್ರಣವೇ ಅಂತ ಕೇಳ್ತಾನೆ. ಶಾಯಿ ಒಂದು ಶುದ್ಧ ವಸ್ತುವೇ ಅಥವಾ ಒಂದು ಮಿಶ್ರಣವೇ? ಶಾಯಿ ಒಂದು ಶುದ್ಧ ವಸ್ತುವಲ್ಲ, ಯಾಕಂದರೆ ಅದು ಒಂದು ಮಿಶ್ರಣ. ಅದು ನೀರು ಮತ್ತು ಬಣ್ಣದ ಘಟಕಗಳಿಂದ ಕೂಡಿರ್ತಕ್ಕಂಥ ಒಂದು ಮಿಶ್ರಣ. ಈಗ ನಾವು ಕಾಯಿಸಿದಾಗ ನೀರು ಆವಿಯಾಯಿತು, ಬಣ್ಣದ ಶೇಷ ವಸ್ತು ಅಲ್ಲೇ ಉಳ್ಕೊಂಡು ಮಕ್ಕಳೇ. ಈಗ ಹೀಗೆ ಆವಿಕರಣ ವಿಧಾನದಿಂದ ಆವಿಶೀಲ ಘಟಕ ಅದರ ಆವಿಯಾಗದ ಘಟಕದಿಂದ ದ್ರಾವ್ಯದಿಂದ ಬೇರ್ಪಡಿಸ್ಬೋದು. ಇದೇ ರೀತಿ ನಾವು ನೀರಿನಲ್ಲಿ ಕರಗಿರುವ ಉಪ್ಪನ್ನು ಬೇರ್ಪಡಿಸ್ಬೋದು ಮಕ್ಕಳೇ. ಈ ವಾಚ್ ಗ್ಲಾಸ್ನಲ್ಲಿ ಉಪ್ಪು ನೀರನ್ನು ಹಾಕಿ, ಸಮುದ್ರದ ನೀರನ್ನು ಹಾಕಿ ನಿಧಾನಕ್ಕೆ ಕಾಯಿಸ್ತಾ ಹೋದರೆ ನೀರೆಲ್ಲ ಆವಿಯಾಗಿ ಉಪ್ಪು ಮಾತ್ರ ಅದರಲ್ಲೇ ಉಳ್ಕೊಳ್ಳುತ್ತೆ. ಇದನ್ನು ಆವಿಕರಣ ವಿಧಾನ ಅಂತ ಕರೀತಾರೆ. ಈ ವಿಧಾನಕ್ಕೆ ಎಂತ ಕರೀತಾರೆ ಮಕ್ಕಳೇ ಅಂತಂದರೆ ಆವಿಕರಣ ವಿಧಾನ. ಯಾಕಂದರೆ ನೀರು ಇಲ್ಲಿ ಆವಿಯಾಗಿ ಹೋಗ್ತಾ ಇದೆ, ಆವಿಕರಣಗೊಳ್ತಾ ಇದೆ. ಇದರಲ್ಲಿ ಕಲಿತಿರ್ತಕ್ಕಂಥ ನೀರು ಮತ್ತು ಬಣ್ಣದ ಘಟಕಗಳು ಎರಡು ಒಂದು ಮಿಶ್ರಣ ಆಗಿರ್ತವೆ, ಸಮರೂಪದ ಮಿಶ್ರಣ. ಇದರಲ್ಲಿ ನೀರು ಆವಿಯಾಗಿ ಆ ಬಣ್ಣದ ಘಟಕ ಮಾತ್ರ ಅದನ್ನು ಉಳ್ಕೊಳ್ಳುತ್ತೆ. ಆದ್ದರಿಂದ ಈ ಶಾಯಿ ಒಂದು ಶುದ್ಧ ವಸ್ತು ಅಲ್ಲ, ಅದೊಂದು ಸಮರೂಪ ಮಿಶ್ರಣ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ಆವಿಶೀಲ ಘಟಕ ಯಾವುದಪ್ಪ ಅಂದರೆ ನೀರು, ನಂತರ ಆವಿಯಾಗದ ಘಟಕ ಯಾವುದಪ್ಪ ಅಂದರೆ ಅದರಲ್ಲಿ ಕರಗಿರುವ ದ್ರಾವ್ಯ, ಬಣ್ಣದ ಘಟಕ ದ್ರಾವ್ಯ. ಈ ರೀತಿ ಬೇರ್ಪಡಿಸ್ಬೋದು. ಈಗ ನೆಕ್ಸ್ಟ್ ಇನ್ನೊಂದು ವಿಧಾನ ಇದೆ, ಹಾಲಿನಿಂದ ಕೆನೆಯನ್ನು ಬೇರ್ಪಡಿಸುವುದು. ಎರಡನೇ ವಿಧಾನ ಯಾವುದಪ್ಪ ಅಂದರೆ ಹಾಲಿನಿಂದ ಕೆನೆಯನ್ನು ನಾವು ಹೇಗೆ ಬೇರ್ಪಡಿಸಬಹುದು? ಹಾಲಿನಿಂದ ಕೆನೆಯನ್ನು ನಾವು ಹೇಗೆ ಬೇರ್ಪಡಿಸಬಹುದು ಅಂತ. ಈಗ ನೀವು ಮೊಸರಿನಿಂದ ಬೆಣ್ಣೆ ತೆಗೆಯುವಂಥ ವಿಧಾನ ನೋಡಿರ್ತೀರಿ ಮಕ್ಕಳೇ. ಮೊಸರನ್ನು ಬೆಣ್ಣೆ ಹೆಂಗೆ ತೆಗಿತಾರೆ ಮೊಸರಿಂದ ಅಂದರೆ, ಮೊಸರನ್ನು ಒಂದು ಗಡಿಗೆಗೆ ಹಾಕಿ, ಒಂದು ಮಡಿಕೆಗೆ ಹಾಕಿ ಕಡಗೋಲಿಂದ ಅದನ್ನು ಕಡಿತಾರೆ. ಕಡಗೋಲಿಂದ ಕಡಿದಾಗ ಏನಾಗುತ್ತೆ? ಬೆಣ್ಣೆ ಮೇಕ್ ಬರುತ್ತೆ, ಮಜ್ಜಿಗೆ ಕೆಳಗಿರುತ್ತೆ. ಈ ರೀತಿ ವಿಧಾನ ಗೊತ್ತು ನಿಮಗೆ. ಈಗ ಹಾಲಿನಿಂದ ಕೆನೆ ಬೇರ್ಪಡಿಸೋದು ಅಂದರೆ, ನಾವು ಹಸಿ ಹಾಲನ್ನು ತಂದಾಗ ಅದನ್ನು ನಾವು ಕಾಯಿಸ್ತೀವಿ. ಕಾಯಿಸಿದಾಗ ಕೆನೆ ಮೇಲೆ ಬರುತ್ತೆ ಅಂತ ಹೇಳ್ತೇವೆ. ಬಟ್ ಈ ವಿಧಾನವನ್ನು ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ಟೆಟ್ರಾ ಪ್ಯಾಕ್ ಮತ್ತು ಪಾಲಿಪ್ಯಾಕ್ಗಳಲ್ಲಿ ವಿವಿಧ ರೀತಿಯಾದ ಕೆನೆಭರಿತ ಹಾಲು
ಕೆನೆ ತೆಗೆದ ಹಾಲು ಟೋನ್ಡ್ ಮಿಲ್ಕ್ ಅಂತ ಕರಿತೀವಿ. ಅದರಲ್ಲೂ ಎರಡೆರಡು ಬಾರಿ ಕೆನೆ ತೆಗೆದ ಹಾಲು ಡಬಲ್ ಟೋನ್ಡ್ ಮಿಲ್ಕ್ ಅಂತ ಕರಿತೀವಿ ನಾವು. ಅಂದರೆ ಅದರಲ್ಲಿರುವಂಥ ಕೊಬ್ಬಿನ ಅಂಶವನ್ನು ತೆಗೆದಿರ್ತಾರೆ. ಈ ರೀತಿ ಹಾಲುಗಳನ್ನು ನಾವು ನೋಡ್ತೀವಿ. ಕೆನೆ ಭರಿತ ಹಾಲು ನೋಡ್ತೀವಿ, ಕೆನೆ ತೆಗೆದ ಹಾಲನ್ನು ನೋಡ್ತೀವಿ. ಅಂದರೆ ಈ ಒಂದು ಈ ರೀತಿಯಲ್ಲಿ ಹಾಲಿನಲ್ಲಿ ಬೇರೆ ಬೇರೆ ಪ್ರಮಾಣದ ಕೊಬ್ಬಿರುತ್ತದೆ. ಕೆನೆ ಭರಿತ ಹಾಲಿನಲ್ಲಿ ಕೊಬ್ಬಿನ ಪ್ರಮಾಣ ಜಾಸ್ತಿ ಇರುತ್ತೆ, ಕೆನೆ ತೆಗೆದ ಹಾಲಿನಲ್ಲಿ ಕೊಬ್ಬಿನ ಪ್ರಮಾಣ ಕಮ್ಮಿ ಇರುತ್ತೆ. ಈ ರೀತಿ ನಾವು ಕೆನೆ ಭರಿತ ಹಾಲು, ಕೆನೆ ತೆಗೆದ ಹಾಲು ಎರಡನ್ನು ನೋಡ್ತೀವಿ. ಅಂದರೆ ನಾವು ಈ ಕೆನೆಯನ್ನು ಹೇಗೆ ತೆಗಿತಾರೆ ಅನ್ನೋದ್ರ ಬಗ್ಗೆ ನೋಡೋಣ. ಸ್ವಲ್ಪ ಕೆನೆ ಭರಿತ ಹಾಲನ್ನು ಪ್ರಮಾಣದಲ್ಲಿ ತೆಗೆದುಕೊಳ್ಳಿ. ಒಂದು ಪ್ರಮಾಣದಲ್ಲಿ ಒಂದು ಟೆಸ್ಟ್ ಟ್ಯೂಬಲ್ಲಿ ನಾವು ಒಂದು ಕೆನೆ ಭರಿತ ಹಾಲನ್ನು ತೆಗೆದುಕೋಬೇಕು. ಇದು ಪ್ರಮಾಣದಲ್ಲಿ ಒಂದು ಕೆನೆ ಭರಿತ ಹಾಲು. ಒಂದು ಟೆಸ್ಟ್ ಟ್ಯೂಬಲ್ಲಿ ಕೆನೆ ಭರಿತ ಹಾಲನ್ನು ತೆಗೆದುಕೊಳ್ಳಬೇಕು. ಕೆನೆ ಭರಿತ ಹಾಲು ಗೊತ್ತಾಯ್ತಾ? ಕೆನೆ ಇರ್ತಕ್ಕಂಥ ಗಟ್ಟಿ ಹಾಲನ್ನು ತೆಗೆದುಕೋಬೇಕು. ಸೆಂಟ್ರಿಫ್ಯೂಸ್ ಯಂತ್ರವನ್ನು 2 ನಿಮಿಷಗಳ ಕಾಲ ಬಳಸಿ ಅಂತ ಹೇಳ್ತಾರೆ. ಸೆಂಟ್ರಿಫ್ಯೂಸ್ ಅಂತಂದರೆ ನೀವೆಲ್ಲಿ ನೋಡಿರ್ತೀರಿ ಸೆಂಟ್ರಿಫ್ಯೂಸ್ಗಳನ್ನು ಅಂತಂದರೆ ರಕ್ತ ಪರೀಕ್ಷೆ, ಮೂತ್ರ ಪರೀಕ್ಷೆ ಮಾಡುವಂಥ ಲ್ಯಾಬ್ಗಳಲ್ಲಿ ಒಂದು ತಿರುಗುವ ಒಂದು ಸೆಂಟ್ರಿಫ್ಯೂಸನ್ನು ಇಟ್ಕೊಂಡಿರ್ತಾರೆ. ಅದೇ ರೀತಿ ನಮ್ಮ ಲ್ಯಾಬ್ರೋಟರಿಗಳಲ್ಲಿ ಈ ರೀತಿ ಒಂದು ಸೆಂಟ್ರಿಫ್ಯೂಸ್ ಇದೆ ಮಕ್ಕಳೇ. ಕಾಣಿಸ್ತಾ ಇದೆಯಾ? ಈ ಸೆಂಟ್ರಿಫ್ಯೂಸ್ನಲ್ಲಿ ನಾವು ಇದನ್ನು ಈ ರೀತಿ ತಿರುಗಿಸ್ತಾ ಹೋಗ್ಬೋದು. ಕೈಯಲ್ಲಿ ಇಟ್ಕೋಬೋದು ಅಥವಾ ಫಿಕ್ಸ್ ಮಾಡ್ಬೋದು. ಇಲ್ಲಿ ತಿರುಗುತ್ತೆ. ಇದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ ನಾವು ಈ ಟೆಸ್ಟ್ ಟ್ಯೂಬ್ಗಳಲ್ಲಿ ಹಾಲು ಅಥವಾ ಟೆಸ್ಟ್ ಟ್ಯೂಬಲ್ಲಿ ಬೇರೆ ಟೆಸ್ಟ್ ಟ್ಯೂಬಲ್ಲಿ ಹಾಕಿ ಅದಕ್ಕೆ ಏನಾದರೂ ಮುಚ್ಚಿ ಇದರಲ್ಲಿ ಇಡಬೇಕು. ಇಟ್ಟು ನಾವು ಈ ಸೆಂಟ್ರಿಫ್ಯೂಸನ್ನು ಜೋರಾಗಿ ಸುತ್ತಾ ಹೋಗ್ತೀವಿ. ನೋಡಿ ಮಕ್ಕಳೇ, ಇಲ್ಲಿ ನೋಡ್ರಿ, ಒಂದು ಗಮನಿಸ್ರಿ. ಇದು ನಾವು ಇದನ್ನು ತಿರುಗಿಸೋಕ್ಕಂತ ಮುಂಚೆ ಇವೆಲ್ಲ ಟೆಸ್ಟ್ ಟ್ಯೂಬ್ಗಳು ಕೆಳಗಡೆ ಇರ್ತವೆ. ತಿರುಗ್ತಾ ಇವೆಲ್ಲ ಈ ರೀತಿ ಆಗ್ತವೆ. ಯಾಕೆ ಆಗ್ತವೆ ಯಾರಾದರೂ ಹೇಳ್ತೀರಾ? ನೋಡಿ, ಈ ಥರ ಬರ್ತವೆ. ನೋಡ್ರಿ, ಈಗ ತಿರುಗ್ತಾ ಹೆಂಗಾಗ್ತವೆ? ಇದಕ್ಕೆ ಕೇಂದ್ರ ತ್ಯಾಗಿ ಪ್ರತಿಕ್ರಿಯೆ ಅಂತ ಹೇಳ್ತೀವಿ ಮಕ್ಕಳು. ಕೇಂದ್ರ ತ್ಯಾಗಿ ಪ್ರತಿಕ್ರಿಯೆ. ಈ ರೀತಿ ನಾವು ತಿರುಗಿಸಿದಾಗ ಯಾವುದೇ ವಸ್ತು ನಾವು ಒಂದು ಚಕ್ರವನ್ನು ತಿರುಗಿಸಿದಾಗ ಇಲ್ಲೇನಾಗುತ್ತೆ ಅಂದರೆ ಕೇಂದ್ರ ತ್ಯಾಗಿ ಪ್ರತಿಕ್ರಿಯೆಯ ಮೂಲಕ ಇದರಲ್ಲಿ ಭಾರ ಇರತಕ್ಕಂಥ ಕಣಗಳೆಲ್ಲ ಕೆಳಗಡೆ ತಳ್ಳಲ್ಪಡ್ತವೆ. ಉದಾಹರಣೆ ಏನಪ್ಪ ಅಂತಂದರೆ, ನೀವು ಬಸ್ಸಲ್ಲಿ ಕುತ್ಕೊಂಡಿರ್ತೀರಿ, ಬಸ್ಸು ಸುತ್ತರಿತಾ ಇರುತ್ತೆ. ಈ ಉದಾಹರಣೆಗೆ ಯಾವುದೋ ಘಾಟ್ ಸೆಕ್ಷನ್ನಲ್ಲಿ ಹೋಗ್ಬೇಕಾದ್ರೆ ಯೂ ಟರ್ನ್ ಹೊಡೆಯುತ್ತೆ, ಹಿಂಗೆ ಲೆಫ್ಟು ರೈಟು ಟರ್ನ್ ಆಗುತ್ತೆ. ಟರ್ನ್ ಆದಾಗ ನೀವು ಬಸ್ಸಲ್ಲಿ ಕೂತ್ಕೊಂಡಾಗ ಒಂದು ಕಡೆ ಒಂದ್ಸರಿ ಕಿಟಕಿ ಕಡೆಗೆ ತಿರುಗ್ತೀರಿ, ಲೆಫ್ಟಿಗೆ ರೈಟಿಗೆ ತಿರುಗಿದಾಗ ಕಿಟಕಿ ಕಡೆಗೆ ಬರ್ತೀರಿ, ಲೆಫ್ಟಿಗೆ ತಿರುಗಿದಾಗ ಹೊರಗಡೆ ಬರ್ತೀರಿ. ನಿಮ್ಮನ್ನು ಹೊರಗಡೆ ತಳ್ಳಿದಂಥ ಅನುಭವ ಆಗುತ್ತೆ. ನೋಡಿದಿರ ಮಕ್ಕಳೇ? ಈ ರೀತಿ ಹೊರಗಡೆ ತಳ್ಳಿದಂಥ ಅನುಭವವನ್ನೇ ನಾವು ಕೇಂದ್ರ ತ್ಯಾಗಿ ಪ್ರತಿಕ್ರಿಯೆ ಅಂತ ಕರಿತೀವಿ. ಈ ರೀತಿ ಸೆಂಟ್ರಿಫ್ಯೂಜ್ ಯಂತ್ರವನ್ನು ಬಳಸಿ ನಾವು ಕೆನೆ ಭರಿತ ಹಾಲನ್ನು ಅದರಲ್ಲಿರ್ತಕ್ಕಂಥ ದಪ್ಪ ಹಾಲಿನ ಕೊಬ್ಬಿನ ಕಣಗಳನ್ನು ಕೆಳಗಡೆ ಕೂಡುವ ಹಾಗೆ ಮಾಡ್ಬೋದು. ನೀವು ರಕ್ತ ಪರೀಕ್ಷೆ, ಮೂತ್ರ ಪರೀಕ್ಷೆ ಮಾಡಕ್ಕೆ ಹೋದಾಗಲೂ ಸಹ ಅಲ್ಲಿ ಈ ರೀತಿಯ ಒಂದು ಯಾಂತ್ರಿಕವಾದ ಸೆಂಟ್ರಿಫ್ಯೂಜ್ ಯಂತ್ರ ಇರುತ್ತೆ. ನೀವು ಜೋರಾಗಿ ಡೈರಿಗಳಲ್ಲಿ ನೋಡಿರ್ತೀರಿ, ಹಾಲಿನ ಡೈರಿಗಳಲ್ಲಿ ಅಲ್ಲಿ ಕೊಬ್ಬನ್ನು ಪರೀಕ್ಷೆ ಮಾಡೋಕ್ಕೆ ಈ ಸೆಂಟ್ರಿಫ್ಯೂಜ್ ಯಂತ್ರಗಳನ್ನು ಬಳಸ್ತಾರೆ ಮಕ್ಕಳು. ಈ ರೀತಿ ಒಂದು ಕೆನೆ ಭರಿತ ಹಾಲನ್ನು ಇರತಕ್ಕಂಥ ಒಂದು ಟೆಸ್ಟ್ ಟ್ಯೂಬನ್ನು ಅಲ್ಲಿಟ್ಟು ಹಾಲಿನಿಂದ ನಾವೇನು ಮಾಡಬೇಕು, ಜೋರಾಗಿ ತಿರುಗಿಸ್ಬೇಕು. ಈ ಸೆಂಟ್ರಿಫ್ಯೂಜ್ ಯಂತ್ರ ಇಲ್ಲದ್ರೆ ಕಡಗೋಲು ತಗೋಬೋದು. ಕಡಗೋಲಿಂದ ನಾವು ಕಡಗೋಲನ್ನು ತಿರುಗಿಸಿದಾಗ ನಮಗೆ ಏನು ಬರುತ್ತೆ? ಕೆನೆ ಮೇಲ್ ಬರುತ್ತೆ, ಹಾಲು ಕೆಳಗಡೆ ಇರುತ್ತೆ. ಅಂದರೆ ಕೊಬ್ಬಿನ ಕಣಗಳು ಮೇಲ್ ಬರ್ತವೆ. ಈ ರೀತಿ ಹತ್ತಿರದಲ್ಲಿ ಹಾಲಿನ ಕೇಂದ್ರವಿದ್ದರೆ ಭೇಟಿ ಮಾಡಿ ಹಾಲಿನಿಂದ ಕೆನೆಯನ್ನು ಅವರು ಹೇಗೆ ಬೇರ್ಪಡಿಸುತ್ತಾರೆ ಅದನ್ನು ತಿಳಿಯಿರಿ. ಸೆಂಟ್ರಿಫ್ಯೂಜ್ ಇದ್ದಾಗ ಹಾಲಿನಿಂದ ಪನ್ನೀರು ಹೇಗೆ ಮಾಡುತ್ತಾರೆ ಎಂಬುದನ್ನು ಕೇಳಿ ತಿಳಿಯಿರಿ. ಈಗ ನೀವು ಬಿಸಿ ಹಾಲಿಗೆ ನಿಂಬೆ ಹುಳಿಯನ್ನು ಹಿಂಡಿದಾಗ ಹಾಲು ಒಡೆದೋಗ್ಬಿಟ್ಟು ಪನ್ನೀರು ಬರುತ್ತೆ. ಹೊಡೆದಿರಿ ಮಕ್ಕಳೇ, ಈ ಪನ್ನೀರು ಅಂದರೆ ಅದರಲ್ಲಿ ಕೊಬ್ಬಿನ ಅಂಶವನ್ನು ನಾವು ಒಂದು ಭೌತಿಕ ವಿಧಾನದಿಂದ ನಾವು ತೆಗಿಬೋದು, ರಾಸಾಯನಿಕ ವಿಧಾನದಿಂದಲೂ ತೆಗಿಬೋದು. ಹಾಲನ್ನು ಕಳೆಯುವಾಗ ನೀವು ಏನನ್ನು ಗಮನಿಸಿದ್ರಿ? ಹಾಲು ಕಳೆಯುವಾಗ ಅದು ತಿರುಗುತ್ತೆ, ಕಡಗೋಲು ತಿರುಗುತ್ತೆ, ಅಥವಾ ನಾವು ಸೆಂಟ್ರಿಫ್ಯೂಜ್ ಯಂತ್ರವನ್ನು ತಿರುಗಿಸ್ತೀವಿ. ಈ ಹಾಲಿನಿಂದ ಕೆನೆ ಹೇಗೆ ಬೇರ್ಪಡುತ್ತದೆ ವಿವರಿಸಿ ಅಂತ ಹೇಳ್ತಾನೆ. ಕೆಲವೊಮ್ಮೆ ನಮಗೆ ಗೊತ್ತು, ಸೆಂಟ್ರಿಫ್ಯೂಜ್ ವಿಧಾನದಲ್ಲಿ ನೀವು ಜಾತ್ರೆಗಳಲ್ಲಿ ಈ ದೊಡ್ಡ ದೊಡ್ಡ ಚಕ್ರಗಳಿರ್ತವೆ. ಈ ಥರ ಹಾರಿಜಾಂಟಲ್, ಇದರಲ್ಲಿ ವರ್ಟಿಕಲ್ ಮತ್ತು ಹಾರಿಜಾಂಟಲ್ ಇರ್ತಕ್ಕಂಥ ಚಕ್ರಗಳು ನೋಡಿರ್ತೀವಿ ನೀವು. ಒಂದು ಚಕ್ರ ಹಿಂಗೆ ತಿರುಗುತ್ತೆ, ಒಂದು ಚಕ್ರ ಹಿಂಗೆ ತಿರುಗುತ್ತೆ, ಚಕ್ರ ತಿರುಗುತ್ತೆ. ಆ ಚಕ್ರಗಳ ತುದಿಗಳಿಗೆ ಕುದುರೆಗಳನ್ನು ಕಟ್ಟಿರ್ತಾರೆ.
ಯಾವುದೋ ಒಂದು ಆಟಿಕೆಗಳನ್ನು ಕಟ್ಟಿರ್ತಾನೆ, ಒಂದು ಸಣ್ಣ ಚೇರ್ಗಳು ಅಥವಾ ಕುದುರೆಗಳನ್ನು ಕಟ್ಟಿರ್ತಾನೆ, ಅದನ್ನು ನಿಮ್ಮನ್ನು ಕೂರಿಸ್ತಾನೆ ಜಾತ್ರೆಗಳಲ್ಲಿ. ಕೂರಿಸಿ ಜೋರಾಗಿ ತಿರುಗಿಸಿದಾಗ ಮೊದಲು ನೆಟ್ಟಗಿದ್ದಂಥ ಕುದುರೆಗಳು ಬರ್ತಾ ಬರ್ತಾ ಬಾಲ್ತವೆ, ಅವನು ನೆಟ್ಗಾಗ್ತವೆ. ನೀವು ಯಕ್ಷಗಾನ ಮಾಡ್ಬೇಕಾದ್ರೆ ಜೋರಾಗಿ ಸುತ್ತರಿತಾರೆ. ಸುತ್ತರಿದಾಗ ಅವ್ರ ಬಟ್ಟೆ ನೋಡ್ತೀರಿ ನೀವು, ಆ ಬಟ್ಟೆ ಕೆಳಗಡೆ ಇದ್ದಂಥ ಬಟ್ಟೆ ಹಿಂಗೆ ಅಗಲ ಆಗುತ್ತೆ, ನೋಡ್ತೀರಲ್ಲ ಮಕ್ಕಳೇ. ಈ ರೀತಿ ಯಾಕಾಗುತ್ತೆ ಅಂದರೆ ಇದಕ್ಕೆ ಕೇಂದ್ರತ್ಯಾಗಿ ಪ್ರತಿಕ್ರಿಯೆ ಅಂತ ಕರಿತೀವಿ. ಇದೊಂದು ಭೌತಶಾಸ್ತ್ರದ ಒಂದು ಭೌತಿಕ ಘಟನೆ. ಇಲ್ಲಿ ಏನಾಗುತ್ತೆ ಅಂದರೆ ಭಾರ ವಸ್ತುಗಳು ಅಂಚಿನ ಕಡೆಗೆ ತಳ್ಳಲ್ಪಡ್ತವೆ. ಉದಾಹರಣೆಗೆ ನೀವು ಒಂದು ದೊಡ್ಡ ತಟ್ಟೆಯಲ್ಲಿ ಪಾದರಸ ಮತ್ತು ನೀರನ್ನು ಹಾಕಿ, ಊಟದ ತಟ್ಟೆಯಲ್ಲಿ ನೀರು ಮಧ್ಯದಲ್ಲಿ ಪಾದರಸ ಮತ್ತು ನೀರು ಹಾಕಿ, ಮಧ್ಯದಲ್ಲಿ ಪಾದರಸ ಇದೆ ಅಂತ ತಿಳ್ಕೊಳ್ಳಿ. ನೀವು ತಟ್ಟೆಯನ್ನು ಜೋರಾಗಿ ನೀವು ತಟ್ಟೆ ತಿರುಗಿಸಿದ್ರೆ ಪಾದರಸ ಎಲ್ಲ ಸೈಡಿಗೆ ಬರುತ್ತೆ, ನೀರು ಮಧ್ಯಕ್ಕೆ. ಯಾಕಂದರೆ ಪಾದರಸ ನೀರಿಗಿಂತಲೂ ತೂಕ ಇರುತ್ತೆ. ತೂಕ ಇರುವಂಥ ವಸ್ತುಗಳು ಅಂಚಿನ ಕಡೆಗೆ ಸರಿತವೆ ತಿರುಗಿಸಿದಾಗ. ನೀವು ಜರಡಿಯಲ್ಲಿ ನೋಡ್ತೀರಿ, ಜರಡಿ ಹಿಡಿಬೇಕಾದ್ರೆ ಅಲ್ಲಿ ಮೇಲ್ಗಡೆ ಕಸಕಡ್ಡಿಗಳೆಲ್ಲ ಬರ್ತವೆ. ಉದಾಹರಣೆಗೆ ನೀವು ಜೋಳದಲ್ಲಿ ಒಣಗಿದ ಬೇವಿನ ಎಲೆಗಳನ್ನು ಮಿಕ್ಸ್ ಮಾಡಿದರೆ ಅಂತ ತಿಳ್ಕೊಳ್ಳಿ. ನೀವು ಅವುಗಳನ್ನ ಸ್ವಚ್ಛ ಮಾಡ್ಬೇಕಾದ್ರೆ, ಜರಡಿ ಹಿಡಿಬೇಕಾದ್ರೆ ಬೇವಿನ ಎಲೆಗಳು ನೀವು ಈಗ ತಿರುಗಿಸಿದಾಗ ಎಲ್ಲ ಮಧ್ಯಕ್ಕೆ ಬಂದು ಕೂತ್ಕೊಳ್ತವೆ. ಯಾಕಂದರೆ ಭಾರ ಇರ್ತಕ್ಕಂಥ ಕಾಳುಗಳೆಲ್ಲ ಸೈಡಿಗೆ ಹೋಗ್ತವೆ, ಹಗುರ ಇದ್ದವನ್ನೆಲ್ಲ ದುಂಡು ಮಾಡ್ತವೆ, ಹಗುರ ಇದ್ದವನ್ನೆಲ್ಲ ಮಧ್ಯಕ್ಕೆ ತರ್ತಾರೆ. ಅವಾಗ ಮಧ್ಯದಲ್ಲಿರುವಂಥ ಕಸಕಡ್ಡಿಗಳನ್ನು ಮನೆಗಳಲ್ಲಿ ನಿಮ್ಮ ತಾಯಿಗಳು ಅದನ್ನು ಬೇರ್ಪಡಿಸೋದನ್ನು, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳು ಅದನ್ನು ಬೇರ್ಪಡಿಸೋದನ್ನು ನೋಡಿರ್ತೀರಿ. ಕೇರುವ ವಿಧಾನ, ಜರಡಿ ಹಿಡಿಯುವ ವಿಧಾನ, ಇವುಗಳನ್ನೆಲ್ಲ ನೋಡಿರ್ತೀರಿ ಮಕ್ಕಳೇ. ಅದೇ ರೀತಿ ಇದು. ಈಗ ಘನಕಣಗಳು ಅತಿ ಸಣ್ಣದಾಗಿದ್ದು ಸೋಸು ಕಾಗದ ಮೂಲಕ, ಅದು ಕೆಲವು ಸೋಸು ಕಾಗದ ಮೂಲಕ ತೂರ್ಕೊಂಡು ಹೋಗ್ತವೆ. ಸೋಸಲ್ಪಡಲ್ಲ. ಸೋಸುವಿಕೆ ತಂತ್ರವನ್ನು ಅಂತಹ ಕಣಗಳನ್ನು ಬೇರ್ಪಡಿಸಲು ಉಪಯೋಗಿಸಬಹುದು ನಾವು. ಉದಾಹರಣೆಗೆ ನೀವು ಟೀ ಮಾಡ್ತೀರಿ. ಟೀ ಪುಡಿಯನ್ನು, ಹಾಲಲ್ಲಿರ್ತಕ್ಕಂಥ ಟೀ ಪುಡಿಯನ್ನು ಬೇರ್ಪಡಿಸಲಿಕ್ಕೆ ನಾವು ಜಾಡ್ರಿ ಬಳಸಿದ್ರೆ ಸಾಕು. ನಾವು ಜಾಡ್ರಿಯಿಂದ ಟೀ ಸೋಸಿದ್ರೆ ಟೀ ಪುಡಿ ಎಲ್ಲ ಜಾಡ್ರಿಗಿರುತ್ತೆ, ಟೀ ಎಲ್ಲ ಕಪ್ಪಿಗೆ ಹೋಗುತ್ತೆ ಅಲ್ವಾ. ಆದರೆ ಅದಕ್ಕಿಂತಲೂ ಚಿಕ್ಕ ಕಣಗಳನ್ನು ಬೇರ್ಪಡಿಸೋದು ಹೇಗೆ? ಉದಾಹರಣೆಗೆ ಹಾಲು ಸೋಸ್ತೀರಿ. ಹಾಲಲ್ಲಿರುವ ಕೊಬ್ಬಿನ ಕಣಗಳು ಏನು ಜಾಡ್ರಿಯಲ್ಲಿರ್ತಾವ? ಇರಲ್ಲ. ಸೋಸು ಭಾಗದಲ್ಲಿರ್ತಾವ? ಇರಲ್ಲ. ಈ ರೀತಿ ಕಣಗಳನ್ನು ಸೆಂಟ್ರಿಫ್ಯೂಜ್ ಯಂತ್ರದಿಂದ ಅಂತಹ ಮಿಶ್ರಣಗಳನ್ನು ಬೇರ್ಪಡಿಸಬಹುದು. ಇದಕ್ಕೆ ನಾವು ಸೆಂಟ್ರಿಫ್ಯೂಜ್ ಅಂತ ಕರಿತೀವಿ. ಕೇಂದ್ರತ್ಯಾಗಿ ಸೆಂಟ್ರಿಫ್ಯೂಜ್ ಯಂತ್ರ. ಸೆಂಟ್ರಿಫ್ಯೂಜ್ ಸಾಧನ ಅಥವಾ ಇಲ್ಲಿ ಕನ್ನಡದಲ್ಲಿ ಕೇಂದ್ರತ್ಯಾಗಿ ಯಂತ್ರ, ಕೇಂದ್ರತ್ಯಾಗಿ ಯಂತ್ರ ಅಂತ ಕರಿತೀವಿ. ಕೇಂದ್ರತ್ಯಾಗಿ ಯಂತ್ರದ ಮೂಲಕ ನಾವು ಈ ಮಿಶ್ರಣವನ್ನು ಬೇರ್ಪಡಿಸಬಹುದು. ಇಲ್ಲಿ ಬಳಸಲಾದ ತತ್ವವೆಂದರೆ ಸೆಂಟ್ರಿಫ್ಯೂಜ್ ತ್ವರಿತವಾಗಿ ತಿರುಗಿದಾಗ ಸಾಂದ್ರ ಕಣಗಳು ತಳಕ್ಕೆ ತಳ್ಳಲ್ಪಡುತ್ತವೆ ಮತ್ತು ಹಗುರ ಕಣಗಳು ಮೇಲೆ ತೇಲುತ್ತವೆ. ಯಾವ ಭಾರ ಇರ್ತವೋ ಭಾರ ಇದ್ದಿದ್ದೆಲ್ಲ ಕೆಳಗಡೆ ಹೋಗ್ತವೆ. ಇಲ್ಲಿ ದಪ್ಪ ದಪ್ಪ ಕೊಬ್ಬಿನ ಕಣಗಳು ಕೆಳಗಡೆ ಹೋಗ್ತವೆ, ಚಿಕ್ಕ ಚಿಕ್ಕ ಕೊಬ್ಬಿನ ಕಣಗಳು ಮೇಲ್ಗಡೆ ಇರ್ತವೆ. ನಾವು ಒಂದು 2 ನಿಮಿಷ ನಾವು ಈ ಥರ ಕೈಯಿಂದ ಮಾಡೋದಾದರೆ ಸುಮಾರು ನಾವು 10-15 ನಿಮಿಷ, ಅರ್ಧ ಗಂಟೆ ತಿರ್ಗಿಸ್ಬೋದು. ನೀವು ಮಿಷನ್ಗಳಲ್ಲಿ ಉದಾಹರಣೆಗೆ ರಕ್ತದಲ್ಲಿರುವ ಘಟಕಗಳನ್ನು ಬೇರ್ಪಡಿಸೋದು, ರಕ್ತ ಪರೀಕ್ಷೆ ಮಾಡ್ಸೋಕೆ ಹೋಗಿರ್ತೀವಿ. ಏನೋ ಒಂದು ಸಕ್ಕರೆ ಕಾಯಿಲೆ ಇದ್ದರು, ಸಕ್ಕರೆ ಪರೀಕ್ಷೆ ಮಾಡ್ಸೋಕೆ ಹೋದಾಗ ಆ ರಕ್ತವನ್ನು ಸೆಂಟ್ರಿಫ್ಯೂಜಲ್ಲಿ ಇಟ್ಟು ತಿರುಗಿಸ್ತಾರೆ. ಕಿರುತಟ್ಟೆಗಳು, ಪ್ಲೇಟ್ಲೆಟ್ಸ್ ಚೆಕ್ ಮಾಡಬೇಕಾದ್ರೆ ರಕ್ತದಲ್ಲಿರುವ RBC, WBC ಪ್ಲೇಟ್ಲೆಟ್ಸ್ಗಳನ್ನು ಬೇರ್ಪಡಿಸಲಿಕ್ಕೆ ನಾವು ಸೆಂಟ್ರಿಫ್ಯೂಜ್ ಯಂತ್ರವನ್ನು ಬಳಸ್ತೀವಿ. ಇದನ್ನು ಈ ಅನ್ವಯಗಳು ಎಲ್ಲಿ ಬಳಸ್ತಾರೆ ಸೆಂಟ್ರಿಫ್ಯೂಜನ್ನು ಅಂದರೆ ರೋಗನೈದಾನಿಕ ಪ್ರಯೋಗಾಲಯಗಳಲ್ಲಿ ರಕ್ತ ಮತ್ತು ಮೂತ್ರ ಪರೀಕ್ಷೆಯಲ್ಲಿ ಬಳಸ್ತಾರೆ. ರೋಗನೈದಾನಿಕ, ಯಾವುದಾದ್ರೂ ರಕ್ತದಲ್ಲಿ ಯಾವುದಾದ್ರೂ ದೋಷಗಳಿದ್ದರೆ, ರಕ್ತದಲ್ಲಿ ಘಟಕಗಳನ್ನು RBC, WBC ಪರೀಕ್ಷೆ ಮಾಡಬೇಕಾದ್ರೆ, ರಕ್ತದಲ್ಲಿ ಸಕ್ಕರೆ ಪರೀಕ್ಷೆ ಮಾಡಬೇಕಾದ್ರೆ ಇದನ್ನು ಬಳಸ್ತಾರೆ. ರಕ್ತ ಮತ್ತು ಮೂತ್ರ ಪರೀಕ್ಷೆಯಲ್ಲಿ ಬಳಸ್ತಾರೆ. ಹಾಲಿನ ಕೇಂದ್ರಗಳಲ್ಲಿ ಮತ್ತು ಮನೆಯಲ್ಲಿ ಕೆನೆಯಿಂದ ಬೆಣ್ಣೆಯನ್ನು ಬೇರ್ಪಡಿಸಲು ಇದನ್ನು ಬಳಸುತ್ತಾರೆ. ಹಾಲಿನ ಕೇಂದ್ರಗಳಲ್ಲಿ ಸೆಂಟ್ರಿಫ್ಯೂಜನ್ನು ಬಳಸ್ತಾರೆ. ಒದ್ದೆ ಬಟ್ಟೆಗಳಿಂದ ನೀರನ್ನು ಹಿಂಡಿ ಹೊರತೆಗೆಯಲು ಬಟ್ಟೆ ಒಗೆಯುವ ಯಂತ್ರಗಳಲ್ಲಿ ಬಳಸ್ತಾರೆ ಸೆಂಟ್ರಿಫ್ಯೂಜ್. ವಾಷಿಂಗ್ ಮಿಷನ್ಗಳನ್ನು ನೋಡಿರ್ತೀವಿ. ವಾಷಿಂಗ್ ಮಿಷನ್ ಆದಮೇಲೆ ಬಟ್ಟೆಯನ್ನು ವಾಶ್ ಆದಮೇಲೆ ಅದರಲ್ಲಿರುವ ನೀರನ್ನು ಸಹ ತೆಗೆದು ಹಾಕಲಿಕ್ಕೆ ಒಂದು ಕೆಳಭಾಗದಲ್ಲಿ ಸೈಡಲ್ಲಿ ರಂಧ್ರ ಇರುವಂಥ ಒಂದು ದೊಡ್ಡ ಪಾತ್ರೆ, ದುಂಡಾದ ಪಾತ್ರೆ, ಆ ಪಾತ್ರೆಯಲ್ಲಿ ಬಟ್ಟೆ ಹಾಕಿ ಜೋರಾಗಿ ನಾವು ಸುತ್ತಿಸಿದಾಗ ಆ ಬಟ್ಟೆಯಲ್ಲಿರುವಂಥ ನೀರು ಹೊರಗಡೆ ಹೋಗುತ್ತೆ. ಬಟ್ಟೆಯಲ್ಲಿರೋ ನೀರು ಹೊರಗಡೆ ಹೋದರೆ ಬಟ್ಟೆ ಆಗುತ್ತೆ. ನಾವು ಅದನ್ನು ವಾಷಿಂಗ್ ಮಿಷಿನಿಂದ ತೆಗೆದುಬಿಟ್ಟು ನಾವು ಹಾಗೆ ಸ್ವಲ್ಪ ಹೊತ್ತು ಗಾಳಿಗೆ ಹಾಕಿ ಸಾಕೋದು ಡ್ರೈ ಆಗಿಬಿಡುತ್ತೆ. ಅದರಲ್ಲಿ ನೀರೆಲ್ಲ ಹೋಗ್ಬಿಡುತ್ತೆ. ಈ ರೀತಿ ವಾಷಿಂಗ್ ಮಿಷನ್ದಲ್ಲೂ ಈ ಸೆಂಟ್ರಿಫ್ಯೂಜ್ ತತ್ವವನ್ನು ಬಳಸ್ತಾರೆ. ನೆಕ್ಸ್ಟ್ ಮಕ್ಕಳೇ, ಮಿಶ್ರಗೊಳ್ಳದ 2 ದ್ರವಗಳ ಮಿಶ್ರಣಗಳನ್ನು ನಾವು ಹೇಗೆ ಬೇರ್ಪಡಿಸಬಹುದು ಅನ್ನೋದನ್ನು
ಮಿಶ್ರಗೊಳ್ಳದ ಎರಡು ದ್ರವಗಳನ್ನು ಎರಡು ಮಿಶ್ರಗೊಳ್ಳದ ದ್ರವಗಳ ಮಿಶ್ರಣವನ್ನು ಎರಡು ಮಿಶ್ರಗೊಳ್ಳದ ದ್ರವಗಳ ಮಿಶ್ರಣವನ್ನು ನಾವು ಹೇಗೆ ಬೇರ್ಪಡಿಸುವುದು? ಎರಡು ಮಿಶ್ರಗೊಳ್ಳದ ದ್ರವಗಳು ಅಂದರೆ ಉದಾಹರಣೆ, ನೀವು ನೀರಲ್ಲಿ ಎಣ್ಣೆ ಹಾಕಿ, ಕೊಬ್ಬರಿ ಎಣ್ಣೆನೋ ಯಾವುದೇ ಎಣ್ಣೆ, ಸೀಮೆ ಎಣ್ಣೆನೋ ಯಾವುದೇ ಎಣ್ಣೆ ಹಾಕಿ ನೀರಲ್ಲಿ ಎಣ್ಣೆ ಹಾಕಿದಾಗ ಏನಾಗುತ್ತೆ? ಎಣ್ಣೆ ಮೇಲೆ ಬರುತ್ತೆ, ನೀರು ಕೆಳಗೆ ಬರುತ್ತೆ. ಅವು ಬೇರೆ ಬೇರೆ ದ್ರವಗಳು. ನೀವು ಎಣ್ಣೆ ಮತ್ತು ನೀರನ್ನು ಬಾಟ್ಲಿಗೆ ಹಾಕಿ ಎರಡನ್ನೂ ಹೆಚ್ಚು ಹೊತ್ತು ಕುಲುಕಿದರೂ ಸಹ ಅದು ಮಿಶ್ರಗೊಳ್ಳಲ್ಲ. ಯಾಕಂದರೆ ಎಣ್ಣೆ ಸಾಂದ್ರತೆಯೇ ಬೇರೆ, ನೀರಿನ ಸಾಂದ್ರತೆಯೇ ಬೇರೆ. ಎಣ್ಣೆ ನೀರಲ್ಲಿ ಕರಗಲ್ಲ, ಎಣ್ಣೆ ಮೇಲೆ ಬರುತ್ತೆ, ನೀರು ಕೆಳಗೆ ಬರುತ್ತೆ. ಈ ರೀತಿ ಮಿಶ್ರಗೊಳ್ಳದ ದ್ರವಗಳ ಮಿಶ್ರಣವನ್ನು ನಾವು ಹೇಗೆ ಬೇರ್ಪಡಿಸಬಹುದು? ಒಂದು ಪ್ರತ್ಯೇಕನ ಆಲಿಕೆಯನ್ನು ಬಳಸಿ ಸೀಮೆ ಎಣ್ಣೆಯನ್ನು ನೀರಿನಿಂದ ಬೇರ್ಪಡಿಸಲು ಪ್ರಯತ್ನಿಸೋಣ. ಸೀಮೆ ಎಣ್ಣೆ ಮತ್ತು ನೀರಿನ ಮಿಶ್ರಣವನ್ನು ಪ್ರತ್ಯೇಕನ ಆಲಿಕೆಯಲ್ಲಿ ಸುರಿಯಿರಿ. ಈ ರೀತಿ ಒಂದು ಪ್ರತ್ಯೇಕನ ಆಲಿಕೆಯನ್ನು ಸಿಗುತ್ತೆ. ಇದು ಒಂದು ಪ್ರತ್ಯೇಕನ ಆಲಿಕೆ. ಇಲ್ಲೊಂದು ನಾವು ನೀರು, ಸೀಮೆ ಎಣ್ಣೆ, ಈ ಭಾಗದಲ್ಲಿ ನೀರಿದೆ ಅಂತ ತಿಳ್ಕೊಳ್ಳಿ, ಇದರಲ್ಲಿ ಸೀಮೆ ಎಣ್ಣೆ, ಇದು ಒಂದು ವಾಲ್ ಬೇಳೆ, ಆಯ್ತಾ? ಇದಕ್ಕೆ ಪ್ರತ್ಯೇಕನ ಆಲಿಕೆ ಅಂತ ಕರಿತೀವಿ. ಇದು ಪ್ರತ್ಯೇಕನ ಆಲಿಕೆ. ಇದರಲ್ಲಿ ನೀವು ನೀರು ಮತ್ತು ಸೀಮೆ ಎಣ್ಣೆಯನ್ನು ಹಾಕಿ, ನೀರು ಸೀಮೆ ಎಣ್ಣೆ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟಾಗ ಏನಾಗುತ್ತೆ ಹೇಳಿ ನೋಡೋಣ. ನೀರೆಲ್ಲ ಕೆಳಗೆ ಬರುತ್ತೆ, ಎಣ್ಣೆಯೆಲ್ಲ ಮೇಲೆ ಹೋಗುತ್ತೆ. ಈ ರೀತಿ ಪ್ರತ್ಯೇಕನ ಆಲಿಕೆಗಳಲ್ಲಿ ನಾವು ಮಿಶ್ರಗೊಳ್ಳದ ಎರಡು ದ್ರವಗಳನ್ನು ಹಾಕಬೇಕು. ಇವಾಗ ಏನು ಮಾಡೋದು ಅಂದರೆ, ಈ ಮೇಲ್ಗಡೆ ಸೀಮೆ ಎಣ್ಣೆ ಇದೆ, ಕೆಳಗಡೆ ನೀರಿದೆ. ನಾವು ನೀರನ್ನು ಕೆಳಗಡೆ ಇರುತ್ತಲ್ವ, ಬಾಲ್ ಹಾಕೊಂಡ ನೀರು ಹೋಗುತ್ತೆ. ಫಸ್ಟ್ ನೀರು ಸಂಪೂರ್ಣ ಇಲ್ಲಿ ಬರೋ ತನಕ ನಾವು ಬಿದ್ದು ಇದನ್ನು ಆಫ್ ಮಾಡೋದು. ಅವಾಗ ಇದರಲ್ಲಿ ಸೀಮೆ ಎಣ್ಣೆ ಮಾತ್ರ ಇರುತ್ತೆ, ನೀರು ಹೊರಗಡೆ ಬರುತ್ತೆ. ಈ ರೀತಿ ನಾವು ಪ್ರತ್ಯೇಕನ ಆಲಿಕೆ ವಿಧಾನದಿಂದ ಮಿಶ್ರಗೊಳ್ಳದ ಎರಡು ದ್ರವಗಳನ್ನು ಬೇರ್ಪಡಿಸಬಹುದು. ಮಿಶ್ರಗೊಳ್ಳದ ಎರಡು ದ್ರವಗಳನ್ನು ಪ್ರತ್ಯೇಕನ ಆಲಿಕೆ ವಿಧಾನದಿಂದ ಬೇರ್ಪಡಿಸಬಹುದು. ಮಿಶ್ರಣವು ಅಲುಗಾಡದಂತೆ ನಾವು ಸೀಮೆ ಎಣ್ಣೆ ಮತ್ತು ನೀರು ಆ ಪ್ರತ್ಯೇಕನ ಆಲಿಕೆಯಲ್ಲಿ ಹಾಕಿ ಬಿಟ್ಟಾಗ, ಅಲುಗಾಡದಂತೆ ಒಂದು ಅರ್ಧ ಗಂಟೆ ಬಿಟ್ಟಾಗ ಏನಾಗುತ್ತೆ? ನೀರು ಕೆಳಗಿರುತ್ತೆ, ಎಣ್ಣೆ ಮೇಲೆ ಹೋಗುತ್ತೆ ಪ್ರತ್ಯೇಕನ ಆಲಿಕೆಯಲ್ಲಿ. ಅವಾಗ ಕೆಳಗಡೆ ಇದ್ದಂಥ ನೀರನ್ನು ನಾವು ಕೆಳಗಡೆ ಒಂದು ವಾಲ್ ಇರುತ್ತೆ, ಅದಕ್ಕೆ ಈ ವಾಲ್ ಮೂಲಕ ನಾವು ವಾಲನ್ನು ಆನ್ ಮಾಡಿ ನೀರನ್ನು ಕೆಳಗಡೆ ಬಿಟ್ಟು ಮತ್ತೆ ಎಣ್ಣೆ ಬಂದ ತಕ್ಷಣ ಅದನ್ನು ಆಫ್ ಮಾಡಬೇಕು. ಅವಾಗ ಏನಾಗುತ್ತೆ? ಎಣ್ಣೆ ಆಲಿಕೆಯಲ್ಲೇ ಇರುತ್ತೆ, ನೀರು ಕೆಳಗಡೆ ಹೋಗುತ್ತೆ. ಹೀಗೆ ಮಿಶ್ರಗೊಳ್ಳದ ದ್ರವಗಳ ಬೇರ್ಪಡಿಸುವಿಕೆ ನಾವು ಇದನ್ನು ಮಾಡ್ಬೋದು. ಅನ್ವಯಗಳು ಇದನ್ನ ಎಲ್ಲೆಲ್ಲಿ ಬಳಸ್ತಾರೆ ಅಂತಂದರೆ, ಎಣ್ಣೆ ಮತ್ತು ನೀರಿನ ಮಿಶ್ರಣವನ್ನು ಬೇರ್ಪಡಿಸಲಿಕ್ಕೆ, ಎಣ್ಣೆ ಮತ್ತು ನೀರಿನ ಮಿಶ್ರಣವನ್ನು ಬೇರ್ಪಡಿಸಲಿಕ್ಕೆ ಈ ಪ್ರತ್ಯೇಕನ ಆಲಿಕೆಯನ್ನು ಬಳಸ್ತಾರೆ. ಕಬ್ಬಿಣದ ಉದ್ದರಣೆಯಲ್ಲಿ ಊದು ಕುಲುಮೆಯ ತಳಭಾಗದಲ್ಲಿ ದ್ರವಿತ ಮತ್ತು ಹಗುರವಾದ ಕಿಟ್ಟವನ್ನು, ದ್ರವಿತ ಕಬ್ಬಿಣ ಮತ್ತು ಹಗುರವಾದ ಕಿಟ್ಟವನ್ನು ಈ ವಿಧಾನದಿಂದ ಬೇರ್ಪಡಿಸಬಹುದು.
ದ್ರವಿತ ಅಂದರೆ ಭಾರ ಇರ್ತಕ್ಕಂಥ ಕಬ್ಬಿಣ ಕೆಳಗಿರುತ್ತೆ, ಶುದ್ಧವಾದ ಕಬ್ಬಿಣ ಮೇಲ್ಗಡೆ ಕಿಟ್ಟಾಗಿರುತ್ತೆ, ಅದರ ತೂಕ ಕಮ್ಮಿ ಇರುತ್ತೆ, ಅದು ಮೇಲಿರುತ್ತೆ. ಆವಾಗ ಈ ಥರ ಒಂದು ಪ್ರತ್ಯೇಕ ಆಲಿಕೆ ಅಂತ ಒಂದು ಕುಲುಮೆಯಲ್ಲಿ ಒಂದು ಭಾರ ಇರ್ತಕ್ಕಂಥ ಶುದ್ಧ ಕಬ್ಬಿಣ, ಕಲ್ಮಶಗಳಿಂದ ಇರುವಂಥ ಕಬ್ಬಿಣ ಕೆಳಗಡೆ ಇರುತ್ತೆ. ಅದನ್ನು ಈ ರೀತಿ ಕೆಳಗಡೆ ಒಂದು ವಾಲ್ ಮೂಲಕ ಅದನ್ನು ಕಳಿಸ್ತಾರೆ, ಮೇಲ್ಗಡೆ ಇರುವಂಥ ಕಿಟ್ಟವನ್ನು ಬೇರ್ಪಡಿಸ್ತಾರೆ. ಈ ಥರ ಒಂದು ಶುದ್ಧ ಲೋಹಗಳನ್ನು ತಯಾರಿಸ್ತಕ್ಕಂಥ ಕೈಗಾರಿಕೆಯಲ್ಲಿ ನಾವು ಲೋಹದ ಉದ್ಧರಣ ಅಂತ ಕರಿತೀವಿ, ಮೆಟಲರ್ಜಿಯಲ್ಲಿ ಈ ಪ್ರತ್ಯೇಕ ಆಲಿಕೆಯನ್ನು ಬಳಸಿ ನಾವು ಕಿಟ್ಟವನ್ನು ಬೇರ್ಪಡಿಸ್ಬೋದು, ಅವುಗಳ ಸಾಂದ್ರತೆ ಆಧಾರದ ಮೇಲೆ ಬೇರ್ಪಡಿಸ್ಬೋದು. ಅರ್ಥ ಆಯ್ತಾ ಮಕ್ಕಳೇ? ಈ ರೀತಿ ನಾವು ಇದನ್ನು ಬೇರ್ಪಡಿಸ್ಬೋದು. ನೆಕ್ಸ್ಟ್ ಇನ್ನೊಂದು ವಿಧಾನ ಇದೆ, ಇದು ಆಲಿಕೆ ಪ್ರತ್ಯೇಕ ಆಲಿಕೆ ವಿಧಾನ ಅಂತ ಕರಿತೀವಿ. ನೆಕ್ಸ್ಟ್ ಇನ್ನೊಂದು ರೀತಿಯ ಮಿಶ್ರಣವಾದಂಥ ವಸ್ತುಗಳನ್ನು ಬೇರ್ಪಡಿಸ್ಬೋದು. ನಾವು ಉತ್ಪನ್ನ ವಿಧಾನದ ಬಗ್ಗೆ ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ, ಹಿಂದಿನ ಪೀರಿಯಡಲ್ಲಿ ತಿಳ್ಕೊಂಡಿದ್ದೀವಿ. ಹಿಂದಿನ ಪಾಠದಲ್ಲಿ ಉತ್ಪತನ ಎಂದರೇನು, ಘನವಸ್ತುಗಳು ಕಾಯಿಸಿದಾಗ ಕೆಲವು ಘನವಸ್ತುಗಳನ್ನು ಕಾಯಿಸಿದಾಗ ಅವು ದ್ರವರೂಪಕ್ಕೆ ಬರದೆ ನೇರವಾಗಿ ಅನಿಲ ಸ್ಥಿತಿಗೆ ಬದಲಾವಣೆ ಆಗುವುದು, ಅಥವಾ ಅನಿಲಗಳನ್ನು ತಂಪು ಮಾಡಿದಾಗ ಅವು ದ್ರವರೂಪಕ್ಕೆ ಬರದೆ ನೇರವಾಗಿ ಘನರೂಪಕ್ಕೆ ಬರುವಂಥ ಪದಾರ್ಥಗಳನ್ನು ನೋಡಿದ್ದೀವಿ. ಈ ವಿಧಾನವನ್ನು ಈ ರೀತಿ ನಾವು ಅದನ್ನು ಉತ್ಪತನ ಅಂತ ಕರಿತೀವಿ, ಆ ಪ್ರಕ್ರಿಯೆಯನ್ನು ಉತ್ಪತನ ಅಂತ ಕರಿತೀವಿ. ಈಗ ಇಲ್ಲಿ ಉಪ್ಪು ಮತ್ತು ಅಮೋನಿಯಂ ಕ್ಲೋರೈಡ್ ಮಿಶ್ರಣವನ್ನು ನಾವು ಹೇಗೆ ಬೇರ್ಪಡಿಸಬಹುದು ಅನ್ನೋದನ್ನು ನೋಡೋಣ. ಉಪ್ಪು ಮತ್ತು ಅಮೋನಿಯಂ ಕ್ಲೋರೈಡ್ ಬೇರ್ಪಡಿಸುವುದು. ಉಪ್ಪು ಮತ್ತು ಅಮೋನಿಯಂ ಕ್ಲೋರೈಡ್ ಬೇರ್ಪಡಿಸಬೇಕು. ನೀವು ಅಮೋನಿಯಂ ಕ್ಲೋರೈಡ್ ಬಗ್ಗೆ ಕೇಳಿರ್ತೀರಿ, ಇದು ಒಂದು ಉತ್ಪತನ ವಸ್ತು. ಯಾಕಂದರೆ ಇದನ್ನು ಕಾಯಿಸಿದಾಗ ಇದು ಅನಿಲ ಸ್ಥಿತಿ ದ್ರವ ಸ್ಥಿತಿಗೆ ಬರದೆ ನೇರವಾಗಿ ಅನಿಲ ಸ್ಥಿತಿಗೆ ವರ್ಗಾವಣೆಯಾಗುವಂಥ ಒಂದು ಪದಾರ್ಥ. ಅರ್ಥ ಆಯ್ತು ಮಕ್ಕಳೇ? ಇದನ್ನು ನಾವು ಯಾವ ವಿಧಾನದಿಂದ ಬೇರ್ಪಡಿಸಬಹುದು ಅಂದರೆ, ನೀವು ಉತ್ಪತನ ವಿಧಾನ ಹಿಂದಿನ ಪೀರಿಯಡಲ್ಲಿ ಹಿಂದಿನ ಪಾಠದಲ್ಲಿ ಸಹ ಇದರ ಚಿತ್ರ ನೋಡಿದಿರಿ ಮಕ್ಕಳೇ. ಇಲ್ಲಿ ಅಮೋನಿಯಂ ಕ್ಲೋರೈಡನ್ನು ಕಾಯಿಸಿದಾಗ ಅದು ನೇರವಾಗಿ ಘನಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಪರಿವರ್ತನೆ ಆಗುತ್ತದೆ ಅನ್ನೋದನ್ನು ಮೊದಲನೇ ಅಧ್ಯಾಯದಲ್ಲಿ ನಾವು ತಿಳಿದಿದ್ದೇವೆ. ಆದುದರಿಂದ ಉತ್ಪತನಗೊಳ್ಳಬಲ್ಲ ಬಾಷ್ಪಶೀಲ ಘಟಕವನ್ನು, ಬಾಷ್ಪಶೀಲವಲ್ಲದ ಅಶುದ್ಧ ವಸ್ತುವನ್ನು, ಅಂದರೆ ಇದರಲ್ಲಿ ಉಪ್ಪು ಬಾಷ್ಪಶೀಲ ಅಂತಂದರೆ ಅಮೋನಿಯಂ ಕ್ಲೋರೈಡ್, ಅಂದರೆ ಅದು ಕಾಯಿಸಿದಾಗ ಆವಿಯಾಗಿ ಹೋಗಿಬಿಡುತ್ತೆ. ಬಾಷ್ಪಶೀಲವಲ್ಲದ ಘಟಕ ಅಂದರೆ ಉಪ್ಪು ಬೆಂಕಿಗೆ ಎಷ್ಟೋ ಹೊತ್ತು ಕಾಯಿಸಿದ್ರು ಅದು ಕರಗಲ್ಲ, ಅದೊಂದು ಸ್ಥಿರ ಅಲ್ವಾ, ಸ್ಥಿರ ಲವಣ. ಅದರಿಂದ ಬಾಷ್ಪಶೀಲವಲ್ಲದ ಅಶುದ್ಧ ವಸ್ತು ಅಂದರೆ ಉಪ್ಪು. ಈ ಸಂದರ್ಭದಲ್ಲಿ ಉಪ್ಪು ಇದರಲ್ಲಿ ಹೊಂದಿರುವ ಮಿಶ್ರಣದಿಂದ ಬೇರ್ಪಡಿಸಲು ಉತ್ಪತನ ಕ್ರಿಯೆಯನ್ನು ಬಳಸುತ್ತೇವೆ. ಉತ್ಪತನ ಅಂದರೆ ಘನವಸ್ತುಗಳು ನೇರವಾಗಿ ಅನಿಲ ಸ್ಥಿತಿಗೆ ಬದಲಾವಣೆ, ಉತ್ಪತನ ಕ್ರಿಯೆಯನ್ನು ಬಳಸುತ್ತಾರೆ. ಅಮೋನಿಯಂ ಕ್ಲೋರೈಡ್, ಕರ್ಪೂರ ಮತ್ತು ನ್ಯಾಪ್ತಲೀನ್ ಅಂದರೆ ಗೊತ್ತಲ್ವ, ನ್ಯಾಪ್ತಲೀನ್ ಮಾತ್ರೆಗಳು, ಡಾಂಬರ್ ಗುಳಿಗೆ ಅಂತ ಹೇಳ್ತೀವಿ. ಅಮೋನಿಯಂ ಕ್ಲೋರೈಡ್, ಕರ್ಪೂರ ನೋಡಿರ್ತೀರಿ ಎಲ್ಲ ಮನೆಯಲ್ಲಿ ನಾವು ದೇವರ ಮುಂದೆ ಹಚ್ಚುವಂಥ ಕರ್ಪೂರ, ಮತ್ತು ನ್ಯಾಪ್ತಲೀನ್ ಡಾಂಬರ್ ಗುಳಿಗೆ ಅಂತ ಏನು ಕರೀತಾರಲ್ವ, ಈ ಡಾಂಬರ್ ಗುಳಿಗೆ ನ್ಯಾಪ್ತಲೀನ್, ಮತ್ತು ಆಂಥ್ರಸೀನ್. ಮತ್ತು ನೀವು ಆಂಥ್ರಸೀನ್ ಅಥವಾ ಓಡೋನಿಲ್ನಲ್ಲಿ ನೀವು ನೋಡಿರ್ತೀರಿ, ಓಡೋನಿಲ್ಗಳು ಇವೆಲ್ಲ, ಮತ್ತು ಬಟ್ಟೆಯಲ್ಲಿ ಹಾಕುವಂಥ ಈ ಡಾಂಬರ್ ಮಾತ್ರೆಗಳು, ನ್ಯಾಪ್ತಲೀನ್ ಮಾತ್ರೆಗಳು, ಇವನ್ನ ನೋಡ್ತೀರಿ. ಇವನ್ನ ನೀವು ಹಾಗೆ ಇಟ್ಟಾಗ ಸ್ವಲ್ಪ ಹೊತ್ತು ನಾವು ಅದನ್ನು ಹಾಗೆ ಇಟ್ಟಾಗ ಅವು ಗಾಳಿಯಲ್ಲೇ ಕರಗೋಗಿಬಿಡ್ತವೆ ಘನವಸ್ತುಗಳು. ಉದಾಹರಣೆಗೆ ಓಡೋನಿಲ್ ಕಟ್ತೀರಿ ನೀವು, ಓಡೋನಿಲ್ ಕಟ್ಟಿದಾಗ ಅದು ಒಂದು 15 ದಿವಸ ವಾಸನೆ ಇರುತ್ತೆ, ನಂತರ ಅದು ವಾಸನೆ ಇರಲ್ಲ. ಯಾಕಂದರೆ ಅದರಲ್ಲಿ ಇರತಕ್ಕಂಥ ಘನವಸ್ತು ಏನಿರುತ್ತೆ ಸಂಪೂರ್ಣವಾಗಿ ಅದು ನ್ಯಾಪ್ತಲೀನ್, ಅದು ಆವಿಯಾಗಿ ಹೋಗಿರುತ್ತೆ. ಈ ರೀತಿ ಉತ್ಪತನಗೊಳ್ಳುವ ಘನವಸ್ತುಗಳಿಗೆ ಉದಾಹರಣೆಗಳು. ಉತ್ಪತನಗೊಳ್ಳುವ ಘನವಸ್ತುಗಳಿಗೆ ಉದಾಹರಣೆ ಕೊಡ್ರಿ ಅಂದರೆ ಅಮೋನಿಯಂ ಕ್ಲೋರೈಡ್, ಕರ್ಪೂರ, ನ್ಯಾಪ್ತಲೀನ್ ಮತ್ತು ಆಂಥ್ರಸೀನ್ ಅಂತ ಹೇಳ್ಬೋದು. ಈಗ ಉತ್ಪತನ ವಿಧಾನ ಹೇಗೆ ಅಂತ ಗೊತ್ತು ನಿಮಗೆ. ಮೊದಲನೇ ಅಧ್ಯಾಯದಲ್ಲಿ, ಮೊದಲನೇ ಪಾಠದಲ್ಲಿ ಈ ಚಿತ್ರವನ್ನು ನೋಡಿದ್ದೀರಿ ಮಕ್ಕಳೇ. ಏನಿದು ಅಂತಂದರೆ ನಿಮಗೆ ಗೊತ್ತಿದೆ, ಮೊದಲು ಒಂದು ನಾವು ವಾಚ್ ಗ್ಲಾಸನ್ನು ತೆಗೆದುಕೋಬೇಕು. ಫಸ್ಟ್ ಒಂದು ಸ್ಟ್ಯಾಂಡು, ಈ ರೀತಿಯ ಒಂದು ಸ್ಟ್ಯಾಂಡ್ ಇರುತ್ತೆ. ಇದಕ್ಕೆ ಕಾಯಿಸಲಿಕ್ಕೆ ಒಂದು ಮಧ್ಯಸಾರ ದೀಪ,
ಒಂದು ಸ್ಟ್ಯಾಂಡು. ಈಗ ಇದರ ಮೇಲೆ ನಾವು ಒಂದು ವಾಚ್ ಗ್ಲಾಸ್ ಅನ್ನ ಇಡಬೇಕಾಗುತ್ತೆ. ಇದರ ಒಳಗಡೆ ಉಪ್ಪು ಮತ್ತು ಅಮೋನಿಯಂ ಕ್ಲೋರೈಡ್ ಅನ್ನ ಬೆರೆಸ್ತೀವಿ ನಾವು. ಏನು ಉಪ್ಪು ಮತ್ತು ಅಮೋನಿಯಂ ಕ್ಲೋರೈಡ್ ಬೆರೆತಕ್ಕಂಥ ಮಿಶ್ರಣವನ್ನು. ಈ ಮಿಶ್ರಣ ಏನಪ್ಪಾ ಅಂತಂದ್ರೆ ಉಪ್ಪು ಮತ್ತು ಅಮೋನಿಯಂ ಕ್ಲೋರೈಡ್. ಉಪ್ಪು ಮತ್ತು ಅಮೋನಿಯಂ ಕ್ಲೋರೈಡ್. ಇದಕ್ಕೆ ಏನ್ ಮಾಡಬೇಕಪ್ಪ ಅಂದ್ರೆ ಒಂದು ಆಲಿಕೆಯನ್ನ ಇದರಲ್ಲಿ ಬೋರಲಾಗಿ ಹಾಕಬೇಕು. ಒಂದು ಆಲಿಕೆಯನ್ನ ತಗಬೇಕು. ಈ ಆಲಿಕೆಯ ಮೇಲ್ಭಾಗದಲ್ಲಿ ಒಂದು ಹತ್ತಿಯನ್ನ ಮುಚ್ಚಬೇಕು. ಯಾಕಂದ್ರೆ ಉತ್ಪನ್ನದಲ್ಲಿ ಈ ವಸ್ತುವನ್ನು ನಾವು ಕಾಯಿಸಿದಾಗ ಇದು ಆವಿಯಾಗಿ ಹೋಗುತ್ತೆ, ಇದೆಲ್ಲ ಹಬೆ ಆಗುತ್ತೆ. ನಂತರ ಇದು ತಂಪು ಮಾಡಿದಾಗ ಇದೆಲ್ಲ ಕಳುತ್ತೆ. ಈ ಒಂದು ವಾಷ್ಪಶೀಲ ವಸ್ತು ಯಾವುದು ಅಮೋನಿಯಂ ಕ್ಲೋರೈಡ್ ಫಸ್ಟ್ ಏನ್ ಮಾಡಬೇಕಪ್ಪ ಅಂದ್ರೆ ಒಂದು ವಾಚ್ ಗ್ಲಾಸ್ ನಲ್ಲಿ ಇದನ್ನೆಲ್ಲ ಇಟ್ಟು ಸ್ಟ್ಯಾಂಡ್ ಮೇಲೆ ಇಟ್ಟು ಮಧ್ಯಸಾರ ದೀಪದಿಂದ ಇದನ್ನ ಕಾಯಿಸಬೇಕು. ಕಾಯಿಸಿದಾಗ ಏನಾಗುತ್ತೆ, ವಾಚ್ ಗ್ಲಾಸ್ ನಲ್ಲಿದ್ದಂಥ ಉಪ್ಪು ಮತ್ತು ಅಮೋನಿಯಂ ಕ್ಲೋರೈಡ್ಗಳಲ್ಲಿ ಉಪ್ಪು ಆ ಉಷ್ಣಕ್ಕೆ ಬೇಗ ಕಾಯಲ್ಲ. ಅಂದ್ರೆ ಉಪ್ಪು ಆ ಬಾಷ್ಪಶೀಲ ವಸ್ತು ಅಲ್ಲ. ಬಾಷ್ಪಶೀಲ ವಸ್ತು ಯಾವುದಂದ್ರೆ ಅಮೋನಿಯಂ ಕ್ಲೋರೈಡ್. ಅಮೋನಿಯಂ ಕ್ಲೋರೈಡ್ ನ ಬಾಷ್ಪ ಇಲ್ಲಿ ಮೇಗೆ ಹೋಗುತ್ತೆ. ಬಾಷ್ಪ ಅಮೋನಿಯಂ ಕ್ಲೋರೈಡ್ ನಂತರ ಮೇಗೆ ಹೋಗಬಾರ್ದು ಅಂತಂದು ಇದು ಕಾಟನ್ ಅನ್ನ ನಾವು ಹಾಕ್ತೀವಿ ಆ ಆಲಿಕೆಯ ಮೇಲೆ. ಓರಲಾಗಿ ಒಂದು ಆಲಿಕೆಯನ್ನ ವಾಚ್ ಗ್ಲಾಸ್ ಮೇಲೆ ಹೀಗೆ ಹಾಕಬೇಕು. ನಂತರ ಅದರ ತುದಿಯಲ್ಲಿ ವಾಚ್ ಗ್ಲಾಸ್ನ ತುದಿಯಲ್ಲಿ ಕಾಟನ್ ಅನ್ನ ಹಾಕಬೇಕು. ಕಾಟನ್ ಇಟ್ಟಾಗ ಅದು ಹೊರಗಡೆ ಹೋಗಲ್ಲ, ಬಾಷ್ಪಶೀಲ ವಸ್ತು. ನಂತರ ಇದನ್ನು ತಂಪು ಮಾಡಿದಾಗ ಈ ಬಾಷ್ಪ ಅಂದರೆ ಅನಿಲ ಸ್ಥಿತಿಯಲ್ಲಿರುವಂತಹ ಅಮೋನಿಯಂ ಕ್ಲೋರೈಡ್ ಮತ್ತು ಘನ ಸ್ಥಿತಿಗೆ ಬಂದಾಗ ಅದು ಇಲ್ಲಿ ಅಂಟಿಕೊಂಡಿರುತ್ತೆ. ಈ ರೀತಿ ನಾವು ಇದನ್ನ ಪ್ರತ್ಯೇಕನ ಮಾಡಬಹುದು. ಇದಕ್ಕೆ ಉತ್ಪತನ ಕ್ರಿಯೆ ಅಂತ ಕರಿತೀವಿ. ಉತ್ಪತನ ಕ್ರಿಯೆ ಅಂದ್ರೆ ಯಾವುದು ಘನ ಸ್ಥಿತಿಯಿಂದ ನೇರವಾಗಿ ಅನಿಲ ಸ್ಥಿತಿಗೆ ಬದಲಾವಣೆ ಆಗುತ್ತೋ, ದ್ರವ ಸ್ಥಿತಿಗೆ ಬರದೆ ಅನಿಲ ಸ್ಥಿತಿಗೆ ಬದಲಾವಣೆ ಆಗುತ್ತೋ ಅದನ್ನು ಉತ್ಪತನ ಅಂತ ಕರಿತೀವಿ. ಈ ಒಂದು ಉತ್ಪತನ ವಿಧಾನದಿಂದ ಅಮೋನಿಯಂ ಕ್ಲೋರೈಡ್ ಮತ್ತು ಉಪ್ಪನ್ನು ನಾವು ಬೇರ್ಪಡಿಸಬಹುದು. ಇದರಲ್ಲಿ ನೀವು ಇದರ ಭಾಗಗಳನ್ನು ಹಿಂದಿನ ಪೀರಿಯಡಲ್ಲಿ ನೋಡಿದ್ದೀರಿ. ಇದೊಂದು ಚೈನಾ ಡಿಶ್ ಅಥವಾ ಈಗ ನಾವು ವಾಚ್ ಗ್ಲಾಸ್ ಅಥವಾ ಚೈನಾ ಡಿಶ್ ಅಂತ ಕರಿತೀವಿ. ಚೈನಾ ಡಿಶ್ ನಂತರ ಇದರಲ್ಲಿರ್ತಕ್ಕಂಥ ಅಮೋನಿಯಂ ಕ್ಲೋರೈಡ್ ಮತ್ತು ಉಪ್ಪು ಮತ್ತು ಇದೊಂದು ಆಲಿಕೆ ಮತ್ತೆ ಇದು ಹತ್ತಿ. ನೆಕ್ಸ್ಟ್ ಇದರೊಳಗೆ ಇರತಕ್ಕಂಥ ಅಮೋನಿಯಂ ಕ್ಲೋರೈಡ್ ಬಾಷ್ಪ. ನೆಕ್ಸ್ಟ್ ಇದೊಂದು ಮಧ್ಯಸಾರ ದೀಪ. ಈ ವಿಧಾನದಿಂದ ನಾವು ಈ ಉತ್ಪತನ ಕ್ರಿಯೆಯನ್ನು ನಡೆಸಬಹುದು. ಅಂದರೆ ಆವಿಶೀಲವಾಗುವಂತಹ ವಸ್ತುಗಳು ಯಾವುದಾದ್ರೂ ಆವಿಶೀಲವಲ್ಲದ ವಸ್ತುಗಳ ಜೊತೆಗೆ ಬೆರೆತಿದ್ರೆ ನಾವು ಈ ವಿಧಾನದಿಂದ ಇವೆರಡನ್ನು ಬೇರ್ಪಡಿಸಬಹುದು. ಉಪ್ಪು ಮತ್ತು ಅಮೋನಿಯಂ ಕ್ಲೋರೈಡ್ ಅನ್ನ ಯಾವ ವಿಧಾನದಿಂದ ಬೇರ್ಪಡಿಸಬಹುದು? ಉತ್ಪನ್ನದ ವಿಧಾನ ಅಂತ ಹೇಳ್ಬೋದು. ಅದೇ ರೀತಿ ಹಾಲಿನಿಂದ ಕೆನೆಯನ್ನು ಯಾವ ವಿಧಾನದಿಂದ ಬೇರ್ಪಡಿಸಬಹುದು? ಸೆಂಟ್ರಿಫ್ಯೂಜ್ ವಿಧಾನ ಅಂತ ಹೇಳಬೇಕು. ಮತ್ತು ಎರಡು ಬೆರೆಯದ ಎರಡು ದ್ರವಗಳನ್ನು ಯಾವ ವಿಧಾನದಿಂದ ಬೇರ್ಪಡಿಸಬಹುದು? ಅಥವಾ ಎಣ್ಣೆ ಮತ್ತು ನೀರನ್ನು ಯಾವ ವಿಧಾನದಿಂದ ಬೇರ್ಪಡಿಸಬಹುದು? ಪ್ರತ್ಯೇಕನ ಆಲಿಕೆ ವಿಧಾನ ಅಂತ ಹೇಳಬಹುದು. ಈ ರೀತಿ. ನೆಕ್ಸ್ಟು ಈಗ ಕಪ್ಪು ಶಾಯಿಯಲ್ಲಿರುವ ಕಪ್ಪು ವರ್ಣ ಒಂದೇ ಬಣ್ಣವೇ? ಕಪ್ಪು ಶಾಯಿಯಲ್ಲಿರ್ತಕ್ಕಂಥ ವರ್ಣಗಳನ್ನು ಹೇಗೆ ಬೇರ್ಪಡಿಸಬಹುದು? ಕಪ್ಪು ಶಾಯಿಯಲ್ಲಿರುವ ಕಪ್ಪು ವರ್ಣ ಒಂದೇ ಬಣ್ಣವೇ? ಕಪ್ಪು ಬಣ್ಣ ಒಂದೇನಾ? ಅಲ್ಲ, ಅದು ಬೇರೆ ಬೇರೆ ಬಣ್ಣಗಳ ಒಂದು ಮಿಶ್ರಣ. ಅದು ಹೆಂಗೆ ಅಂತ ಈಗ ನೋಡೋಣ, ಚೆಕ್ ಮಾಡೋಣ. ಕಪ್ಪು ಶಾಯಿಯಲ್ಲಿರುವ ಕಪ್ಪು ವರ್ಣವು ಒಂದೇ ಬಣ್ಣವೇ? ಕಪ್ಪು ಶಾಯಿಯಲ್ಲಿರುವ ಕಪ್ಪು ವರ್ಣವು ಒಂದೇ ಬಣ್ಣವೇ? ಒಂದೇ ಬಣ್ಣವೇ? ಕಪ್ಪು ಬಣ್ಣ ಒಂದೇನಾ, ಇಲ್ಲಾಂದ್ರೆ ಬೇರೆ ಬೇರೆ ಬಣ್ಣಗಳಿದಾವ ಅನ್ನೋದನ್ನ ನಾವೀಗ ತಿಳ್ಕೊಳ್ಳೋಣ. ಒಂದು ಸೋಸು ಕಾಗದ ಅಥವಾ ಸಣ್ಣ
ಸೋಸು ಕಾಗದದ ಸಣ್ಣ ಪಟ್ಟಿಯನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾರೆ. ಒಂದು ಸೋಸು ಕಾಗದ, ಇದನ್ನು ನಾವು ಸೋಸು ಕಾಗದ ಅಂತ ಕರಿತೀವಿ. ಇದನ್ನು ಒಂದು ಆಲಿಕೆ ಇರುತ್ತಲ್ಲ, ಆಲಿಕೆಗೆ ನಾವು ಇದನ್ನು ಈ ರೀತಿ ಇದನ್ನು ಮಡಚಿಬಿಟ್ಟು ಹೀಗೆ ಇಡ್ತೀವಿ ಆಲಿಕೆಯಲ್ಲಿ. ಇದು ಒಂದು ಸೋಸು ಕಾಗದ, ಸೋಸು ಕಾಗದ ಅಂತ ಹೇಳ್ತೀವಿ. ನಮ್ಮ ಪ್ರಯೋಗಶಾಲೆಯಲ್ಲಿ ಪ್ರೆಸಿಪಿಟೇಟ್ಗಳನ್ನು ಸೋಸಲಿಕ್ಕೆ ಈ ಕಾಗದವನ್ನು ಬಳಸ್ತೀವಿ. ಈ ಥರ ಒಂದು ಸೋಸು ಕಾಗದ ತಗೋಬೇಕು. ಕೆಳತುದಿಯಿಂದ 3 ಸೆಂಟಿಮೀಟರ್ ಪೆನ್ಸಿಲ್ನಿಂದ ಗೆರೆ ಎಳೆಯಿರಿ. ನಾನು ಆಲ್ರೆಡಿ 3 ಸೆಂಟಿಮೀಟರ್ ಈ ಥರ ಪಟ್ಟಿಗಳನ್ನು ಮಾಡ್ಕೊಂಡ್ಬಿಟ್ಟು ಇದರಲ್ಲಿ ಗೆರೆ ಎಳೆದಿದ್ದೀನಿ. 3 ಸೆಂಟಿಮೀಟ್ರಲ್ಲಿ ಗೆರೆಯನ್ನು ಹಾಕಿದ್ದೀನಿ ಇದಕ್ಕೆ. ಈಗ ಏನು ಮಾಡಬೇಕು, ಇದನ್ನು ಗೆರೆ ಎಳೆದು ಫೌಂಟೇನ್ ಪೆನ್ ಬಳಸಿ ಈ ಮಧ್ಯದಲ್ಲಿ ಗೆರೆಯ ಮಧ್ಯದಲ್ಲಿ ಶಾಯಿಯ ಒಂದು ಹನಿಯನ್ನು ಇಡಿ ಅಂತ ಹೇಳ್ತಾರೆ. ಮಧ್ಯದ ಗೆರೆಯಲ್ಲಿ ಶಾಯಿಯ ಒಂದು ಹನಿಯನ್ನು ಹಾಕಬೇಕು. ಒಣಗಲು ಬಿಡಿ. ಸ್ಕೆಚ್ ಪೆನ್ ಅಥವಾ ಫೌಂಟೇನ್ ಪೆನ್ನನ್ನು ಬಳಸಿ. ಚಿತ್ರದಲ್ಲಿ ತೋರಿಸುವಂತೆ ಸೋಸು ಕಾಗದವನ್ನು ಜಾಡಿ ಅಥವಾ ಗಾಜಿನ ಲೋಟದಲ್ಲಿ ಬೀಕರ್ನಲ್ಲಿ ಪ್ರಣಾಳಕ್ಕೆ ನೀರಿನಲ್ಲಿ ಇಳಿಬಿಡಿ. ಸೋಸು ಕಾಗದದಲ್ಲಿ ನೀರು ಮೇಲೆ ಇರುವುದನ್ನು ಜಾಗ್ರತೆಯಿಂದ ಗಮನಿಸಿ ಅದನ್ನು ದಾಖಲಿಸಿ ಅಂತ ಹೇಳ್ತಾನೆ. ಏನು ಮಾಡಬೇಕು ಅಂದರೆ, ಒಂದು ಸೋಸು ಕಾಗದ ಇರುತ್ತಲ್ವ, ಅದನ್ನು ಈ ರೀತಿ ಪಟ್ಟಿ ಮಾಡ್ಕೋಬೇಕು. ಪಟ್ಟಿ ಮಾಡಿಕೊಂಡು ಇದನ್ನು 3 ಸೆಂಟಿಮೀಟರ್ ಗೆರೆ ಎಳಬೇಕು. ಇಲ್ಲೊಂದು ಇಂಕನ್ನು ಹಚ್ಚಬೇಕು ಗೆರೆಗೆ. ಇದನ್ನೇನು ಮಾಡಬೇಕಪ್ಪ ಅಂದರೆ, ಒಂದು ನೀರು ತುಂಬಿರ್ತಕ್ಕಂಥ ಒಂದು ಬೀಕರ್ನಲ್ಲಿ ಇದನ್ನ ಒಂದು ಜಾಡಿಯಲ್ಲಿ, ನೀರು ತುಂಬಿರುವಂಥ ಒಂದು ಜಾಡಿಯಲ್ಲಿ ನಾವು ಈ ಪಟ್ಟಿಯನ್ನು ಹಾಕಬೇಕು. ಎಲ್ಲಿವರೆಗೂ ಅಂಥದ್ದು ನಾವು ಗೆರೆ ಹಾಕಿರ್ತೀವಿ, ಇಂಕ್ ಮೇಲೆ ಹಾಕಿರ್ತೀವಿ. ಈ ನೀರು ಮೇಲೆ ಏರುತ್ತೆ. ಅದರಲ್ಲಿ ಸಣ್ಣ ಸಣ್ಣ ಕ್ಯಾಪಿಲರಿ ರಂಧ್ರಗಳಿರೋದ್ರಿಂದ, ಆ ಸೋಸು ಕಾಗದದಲ್ಲಿ ಸಣ್ಣ ಸಣ್ಣ ರಂಧ್ರಗಳಿರೋದ್ರಿಂದ ನೀರನ್ನು ಅದು ಹೀರ್ಕೊಳ್ಳುತ್ತೆ, ಮೇಲೆ ಕೇಳುತ್ತೆ. ನೀರು ಏರ್ಕೋಬೇಕಾದ್ರೆ ಆ ಕಪ್ಪು ಶಾಯಿಯಲ್ಲಿರ್ತಕ್ಕಂಥ ಬಣ್ಣಗಳು ಬೇರ್ಪಡ್ತವೆ. ಇದಕ್ಕೆ ವರ್ಣರೇಖನ ವಿಧಾನ ಅಂತ ಕರೀತಾರೆ. ಗೊತ್ತಾಯ್ತಾ ಮಕ್ಕಳೇ? ಈಗ ಸೋಸು ಕಾಗದದಲ್ಲಿ ನೀರು ಮೇಲೆ ಇರುತ್ತಿದ್ದಂತೆ ನೀವು ಏನು ಗಮನಿಸುತ್ತೀರಿ ಅಂತ ಇದೆ. ಈಗ ನಾವು ಏನು ಮಾಡ್ತೀವಿ, ಇಲ್ಲಿ ಗೆರೆ ಎಳ್ಕೊಂಡಿದ್ದೀವಿ ಅಲ್ವಾ, ಈ ಗೆರೆಗೆ ನಾವೊಂದು ಇಂಕನ್ನು ಹಾಕ್ತೀವಿ ಮಕ್ಕಳೇ. ಈ ರೀತಿ ಗೆರೆ ಎಳೆದಂಥ ಭಾಗಕ್ಕೆ ಇಲ್ಲಿ ಇಂಕನ್ನು, ಮಧ್ಯಕ್ಕೆ ಇಂಕನ್ನು ಹಾಕ್ತೀವಿ. ಇದನ್ನೇನು ಮಾಡ್ತೀನಿ, ಈ ಪಟ್ಟಿಗಳನ್ನು ನೀರಲ್ಲಿ ಎತ್ತೀನಿ. ನೋಡಿ ಮಕ್ಕಳೇ, ಇಲ್ಲಿ ಗುರುತು ಮಾಡ್ಕೊಂಡಿದ್ದೀನಿ, ಇಂಕ್ ಕಾಣಿಸ್ತಾ ಇದೆ ನಿಮಗೆ. ಇಂಕನ್ನು ನಾನು ಈ ಸೋಸು ಕಾಗದಕ್ಕೆ ಬ್ಲಾಕ್ ಒಂದು ಸ್ಕೆಚ್ ಪೆನ್ನಿಂದ ನಾನು ಇದನ್ನು ಗುರುತು ಮಾಡಿದ್ದೀನಿ. ಇದನ್ನು ನೀರಲ್ಲಿ ಈ ರೀತಿ ಎತ್ತುತ್ತೀನಿ. ನಾವು ಒಂದು ಪೆನ್ಸಿಲಿಂದ ಗುರುತು ಮಾಡ್ಕೊಂಡಿರ್ತೀವಿ, ಅಷ್ಟು ಭಾಗಕ್ಕೆ ಮಾತ್ರ ನೀರಿಂದ ನಾವು ಎತ್ತೀವಿ. ನಂತರ ಇದರಲ್ಲಿ ಇಂಕ್ ಮೂಲಕ ಆ ನೀರು ಮೇಲ್ಗೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ನೋಡ್ರಿ, ಸ್ಪ್ರೆಡ್ ಆಗ್ತಾ ಇದೆ ನೀರು. ಇದು ಇಂಕು ಸ್ಪ್ರೆಡ್ ಆಗ್ತಾ ಇದೆ, ನೀರಿನ ಮೂಲಕ ಇಂಕು ಮೇಕ್ ಹೋಗ್ತಾ ಇದೆ. ಇದನ್ನು ನಾವು ನಿಮಗೆ ಆಮೇಲೆ ತೋರಿಸ್ತೀವಿ. ಇಲ್ಲೇ ಇಟ್ಟಿರ್ತೀನಿ. ಅದು ಯಾವ ರೀತಿ ಇಂಕು ಸ್ಪ್ರೆಡ್ ಆಯಿತು ಅಂದರೆ, ಆ ಇಂಕು ಸ್ಪ್ರೆಡ್ ಆಗ್ಬೇಕಾದ್ರೆ ಅದರಲ್ಲಿರುವ ಬಣ್ಣಗಳು ಬೇರ್ಪಡ್ತವೆ. ಅದರಲ್ಲಿ ಬೇರೆ ಬೇರೆ ಬಣ್ಣಗಳಿರ್ತಾವಲ್ಲ ಮಕ್ಕಳೇ, ಆ ನೀರು ಮೇಕೆ ಏರಿದಂಗೆ ನೋಡಿ, ಇಲ್ಲಿ ತನಕ ಎದ್ದಿದೆ. ಆ ಇಂಕು ಎಲ್ಲಿಗೆ ನಾವು ಡ್ರಾಪ್ ಹಾಕಿರ್ತೀವಿ ಅಲ್ಲಿಂದ ಮುಂದಕ್ಕೆ ಮೇಕೆ ಬಣ್ಣಗಳು ಚದುರ್ತಾ ಇದ್ದಾವೆ. ಅಲ್ಲಿ ಬೇರೆ ಬೇರೆ ಬಣ್ಣಗಳು ಬರ್ತವೆ ಮಕ್ಕಳೇ. ಅದರಲ್ಲಿ ಕಪ್ಪು ಬಣ್ಣದಲ್ಲಿ ನಾವು ಇವತ್ತು ಹೇಳ್ಬೋದು, ಕಪ್ಪು ಬಣ್ಣದಲ್ಲಿ ಕಪ್ಪು ಬಣ್ಣ ಒಂದೇ ಇರಲ್ಲ. ಕಪ್ಪು ಬಣ್ಣದ ಇಂಕಿನಲ್ಲಿ ಬೇರೆ ಬೇರೆ ಬಣ್ಣಗಳ ಮಿಶ್ರಣ ಆಗಿರುತ್ತೆ ಅದು. ಈಗ ನೋಡಿರಿ, ನಾವು ಮೊದಲು ನೀರಲ್ಲಿ ಎದ್ದಿದ್ನೆಲ್ಲ ಅದು ಈಗ ಬಣ್ಣಗಳು ಬೇರ್ಪಡ್ತಾ ಇರೋದು ನೀವು ನೋಡ್ಬೋದು. ಇದರಲ್ಲಿ ಬಣ್ಣಗಳು ನೋಡ್ರಿ, ಇಲ್ಲಿ ಕಾಣಿಸ್ತಾ ಇದ್ದಾವೆ ಬಣ್ಣಗಳು. ನೋಡಿ, ಬಣ್ಣಗಳು ಬೇರೆ ಬೇರೆ ಬಣ್ಣಗಳು ಬರ್ತಾ ಇರೋದು ಇದರಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಅರ್ಥ ಆಯ್ತಾ ಮಕ್ಕಳೇ? ಈ ಒಂದು ವಿಧಾನದಿಂದ ನಾವು ಕಪ್ಪು ಇಂಕು, ಅದು ಒಂದೇ ಇಂಕಲ್ಲ, ಅದು ಬೇರೆ ಬೇರೆ ಬಣ್ಣಗಳ ಮಿಶ್ರಣ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಕೆಳಗಡೆ ಕೆಂಪು ಬಣ್ಣ ಬಂತು, ಅದರ ಪಕ್ಕದಲ್ಲಿ ಹಸಿರು ಬಣ್ಣ ಬಂತು, ಅದರ ಮೇಲ್ಗಡೆ ಹಸಿರು ಬಣ್ಣ ಮತ್ತು ನೀಲಿ ಬಣ್ಣ ಇದೆ ಅತ್ಯಂತ ಮೇಲ್ಗಡೆ ಬಣ್ಣದಲ್ಲಿ. ಅದರ ಮೇಲ್ಗಡೆ ನಾವು ಕಪ್ಪು ಬಣ್ಣವನ್ನು ನೋಡ್ತೀವಿ. ಅದರ ಕಪ್ಪು ಬಣ್ಣ ಬೇರೆ ಬೇರೆ ಬಣ್ಣಗಳ ಒಂದು ಮಿಶ್ರಣ. ಇದು ಸರಳವಾಗಿ ಮನೆಗೆ ಮಾಡ್ಬೋದು. ಒಂದು ರೊಟ್ಟಿ ಇರುತ್ತಲ್ವ, ಡ್ರಾಯಿಂಗ್ ಶೀಟ್ ತಗೊಳ್ಳಿ, ಅದರ ಮೇಲೆ ಬ್ಲಾಕ್ ಸ್ಕೆಚ್ ಪೆನ್ನಿಂದ ಬರೀರಿ. ಅದನ್ನು ನೀರಲ್ಲಿ ಎತ್ತಿ ಏನು ಮಾರ್ಕ್ ಮಾಡ್ಕೊಂಡಿರ್ತಾರೆ ಅದರ ಕೆಳಗೆ ಮಾತ್ರ ನೀರು ಎತ್ತಬೇಕು, ಮೇಲೆ ಎತ್ತಬಾರ್ದು. ಆ ನೀರು ಮೇಕೆ ಏರುತ್ತೆ. ನೀರು ಮೇಕೆ ಏರಿದಾಗ ಅಲ್ಲಿ ಬಣ್ಣಗಳು ಬೇರ್ಪಡೋದನ್ನು ನಾವು ನೋಡ್ತೀವಿ. ನೆಕ್ಸ್ಟ್ ಇನ್ನೊಂದು ಹಾಳೆಯಲ್ಲಿ ಸಹ ಇಲ್ಲಿ ಬಣ್ಣ ಬೇರ್ಪಟ್ಟಿದೆ ನೋಡ್ಬೋದು. ಇನ್ನೊಂದು ಹಾಳೆಯಲ್ಲೂ ಸಹ ಇದು ಬಣ್ಣ ಬೇರ್ಪಟ್ಟಿದೆ.
ಇಲ್ಲಿ ಹಿಂದ್ಗಡೆಯೂ ಸಹ ನೋಡ್ಬೋದು ಬಣ್ಣಗಳು ಬೇರ್ಪಟ್ಟಿರೋದು. ಇಲ್ಲೂ ಸಹ ನಾವು ಬೇರೆ ಬೇರೆ ಬಣ್ಣ ಬಂದಿರೋದನ್ನ ನೀವು ನೋಡ್ಬೋದು ಮಕ್ಕಳೇ. ಬೇರೆ ಬೇರೆ ಬಣ್ಣ ಬಂದಿದೆ, ಹಿಂದ್ಗಡೆನೂ ಸಹ ನೋಡ್ಬೋದು ಬಣ್ಣಗಳು ಬೇರೆ ಬೇರೆ ಬಣ್ಣ ಬಂದಿದೆ. ಆದ್ದರಿಂದ ಇದನ್ನು ನಾವು ವರ್ಣರೇಖನ ವಿಧಾನ ಅಂತ ಕರಿತೀವಿ. ಇದನ್ನು ವರ್ಣರೇಖನ ವಿಧಾನ. ಈ ರೀತಿ ಸೋಸು ಕಾಗದದಲ್ಲಿ ನೀರು ಮೇಲೆ ಇರುತ್ತಿದ್ದಂತೆ ನೀವೇನು ಗಮನಿಸಿದ್ರಿ ಅಂದರೆ ಬೇರೆ ಬೇರೆ ಬಣ್ಣಗಳು ಬರೋದನ್ನ ಗಮನಿಸಿದ್ವಿ. ಸೋಸು ಕಾಗದದ ಪಟ್ಟಿಯಲ್ಲಿ ವಿವಿಧ ಬಣ್ಣಗಳನ್ನು ನೀವು ಪಡೆದಿರಾ? ಹೌದು, ಬೇರೆ ಬೇರೆ ಬಣ್ಣಗಳು ಬರ್ತವೆ. ನಿಮ್ಮ ಪ್ರಕಾರ ಕಾಗದದ ಪಟ್ಟಿಯ ಮೇಲೆ ಬಣ್ಣದ ಚುಕ್ಕೆಯು ಮೇಲೆ ಇರಲು ಕಾರಣ ಏನಿರ್ಬೋದು? ಒಂದು ನಿಮ್ಮ ಪ್ರಕಾರ ಕಾಗದ ಪಟ್ಟಿಯ ಮೇಲೆ ಬಣ್ಣದ ಚುಕ್ಕೆಯು ಮೇಲೆ ಇರಲು ಕಾರಣವೇನಿರ್ಬೋದು ಅಂದರೆ ನೀರು ಹರಿತಾ ಹೋಗುತ್ತೆ. ನೀರು ತನ್ನಲ್ಲಿ ಮೊದಲು ಯಾವ ಬಣ್ಣವನ್ನು ಕರಗಿಸ್ಕೊಳ್ಳುತ್ತೆ ಆ ಬಣ್ಣ ಮೊದಲು ಹೋಗುತ್ತೆ. ನೀರಲ್ಲಿ ಬೇಗ ಕರಗುವಂಥ ಬಣ್ಣ ಬೇಗ ಹೋಗುತ್ತೆ, ನೀರಲ್ಲಿ ನಿಧಾನವಾಗಿ ಕರಗುವಂಥ ಬಣ್ಣ ಕೆಳಗಿರುತ್ತೆ. ಈ ರೀತಿ ನಾವು ಒಂದು ಸೋಸು ಕಾಗದದ ಮೂಲಕ ನಾವು ಈ ಪರೀಕ್ಷೆಯನ್ನು ಮಾಡಬಹುದು. ನಾವು ಬಳಸುವ ಶಾಯಿಯಲ್ಲಿ ನೀರು ದ್ರಾವಕವಾಗಿದೆ ಮತ್ತು ಶಾಯಿಯ ಬಣ್ಣವು ನೀರಿನಲ್ಲಿ ವಿಲೀನಗೊಳ್ಳುತ್ತದೆ ಅಂತ ಹೇಳ್ಬೋದು. ಸೋಸು ಕಾಗದದಲ್ಲಿ ನೀರು ಮೇಲೆ ಇರುತ್ತಿದ್ದಂತೆ ಶಾಯಿಯ ವರ್ಣದಲ್ಲಿರುವ ಕಣಗಳು ಮೇಲೆ ಇರುತ್ತವೆ. ಶಾಯಿಯ ವರ್ಣದಲ್ಲಿರುವಂಥ ಕಣಗಳು ಮೇಲೆ ಇರ್ತಾ ಹೋಗ್ತವೆ ನೀರಿನ ಜೊತೆ. ಸಾಮಾನ್ಯವಾಗಿ ವರ್ಣಗಳು ಒಂದೇ ಅಥವಾ ಹೆಚ್ಚು ಬಣ್ಣಗಳ ಮಿಶ್ರಣವಾಗಿದೆ. ಕಪ್ಪು ಬಣ್ಣ ಒಂದು ಬಣ್ಣದ ಮಿಶ್ರಣ, ಅಲ್ಲಿ ಅನೇಕ ಬಣ್ಣಗಳು ಅನೇಕ ವರ್ಣಕಗಳು ಸೇರಿ ಕಪ್ಪು ಬಣ್ಣ ಆಗಿದೆ ಅಂತ ಹೇಳ್ಬೋದು. ಮಿಶ್ರಣದಲ್ಲಿರುವ ಘಟಕಗಳನ್ನು ಬೇರ್ಪಡಿಸುವ ಈ ಪ್ರಕ್ರಿಯೆಯನ್ನು ವರ್ಣರೇಖನ ವಿಧಾನ ಅಂತ ಕರಿತೀವಿ. ಇದಕ್ಕೆ ವರ್ಣರೇಖನ, ವರ್ಣ ಅಂದರೆ ಬಣ್ಣ, ವರ್ಣರೇಖನ ವಿಧಾನ. ವರ್ಣರೇಖನ ವಿಧಾನದಿಂದ ನಾವು ಇದನ್ನು ಮಾಡಬಹುದು. ಅಂದರೆ ಕಪ್ಪು ಬಣ್ಣದಲ್ಲಿ ಒಂದೇ ಬಣ್ಣ ಇಲ್ಲ, ಬೇರೆ ಬೇರೆ ಬಣ್ಣಗಳ ಮಿಶ್ರಣವೇ ಕಪ್ಪು ಬಣ್ಣ ಅಂತ ನಾವು ಇದನ್ನು ಕಂಡುಹಿಡಿಯಬಹುದು. ಇದೊಂದು ಸರಳ ಪ್ರಯೋಗ. ಈ ರೀತಿ ಇದಕ್ಕೆ ವರ್ಣರೇಖನ ಪದ್ಧತಿ ಅಂತ ಕರಿತೀವಿ. ಯಾಕಂದರೆ ಅಲ್ಲಿ ಬಣ್ಣದ ಗೆರೆಗಳು ಬರ್ತವೆ. ನೀರಲ್ಲಿ ಕಪ್ಪು ಬಣ್ಣ ಎದ್ದಿದಾಗ ಅಲ್ಲಿ ನೀವು ಅನೇಕ ಬಣ್ಣದ ಗೆರೆಗಳನ್ನು ನೋಡ್ಬೋದು. ಇಲ್ಲಿ ನಮಗೆ ಕಾಣಿಸ್ತಾ ಇದೆ ನೋಡಿ, ಅನೇಕ ಬಣ್ಣದ ಗೆರೆಗಳು, ಬೇರೆ ಬೇರೆ ಬಣ್ಣದ ಗೆರೆಗಳು ಬಂದಿದ್ದಾವೆ. ಇಲ್ಲಿ ನೀವು ಸ್ಪಷ್ಟವಾಗಿ ಎರಡರಲ್ಲೂ ಬಣ್ಣಗಳು ಬೇರೆ ಬೇರೆ ಬಣ್ಣಗಳು ಬಂದಿರೋದು ನೀವು ನೋಡ್ಬೋದು ಮಕ್ಕಳೇ. ಬೇರೆ ಬೇರೆ ಬಣ್ಣಗಳು ನಿಮಗೆ ಕಾಣಿಸ್ತಾ ಇದ್ದಾವೆ. ಅರ್ಥ ಆಯ್ತಾ? ಈ ರೀತಿ ಒಂದು ಬಣ್ಣ ಒಂದು ಶಾಯಿ ಅದು ಬೇರೆ ಬೇರೆ ಬಣ್ಣಗಳ ಮಿಶ್ರಣ ಆಗಿರುತ್ತೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಈ ವಿಧಾನವನ್ನು ಏನಂತ ಕರೀತಾರೆ? ವರ್ಣರೇಖನ ವಿಧಾನ. ವರ್ಣ ಅಂದರೆ ಬಣ್ಣಗಳನ್ನು ಬೇರ್ಪಡಿಸುತ್ತೆ. ಇದಕ್ಕೆ ಕ್ರೋಮ್ಯಾಟೋಗ್ರಾಫಿ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ. ಗ್ರೀಕ್ ಭಾಷೆಯಲ್ಲಿ ಕ್ರೋಮಾ ಎಂದರೆ ಬಣ್ಣ. ಕ್ರೋಮ್, ಮಲ್ಟಿಕ್ರೋಮ್, ಮೋನೋಕ್ರೋಮ್ ಅಂತ ಕೇಳ್ತೀವಿ. ಕ್ರೋಮ್ ಅಂದರೆ ಬಣ್ಣ. ಈ ತಂತ್ರವನ್ನು ನಾವು ಮೊದಲು ಬಣ್ಣಗಳನ್ನು ಬೇರ್ಪಡಿಸಲು ಬಳಸಿದ್ರು ಅಂತ ಹೇಳ್ತೀವಿ. ಆದುದರಿಂದ ಈ ಹೆಸರನ್ನು ಕೊಟ್ಟು ಒಂದು ದ್ರಾವಕದಲ್ಲಿ ವಿಲೀನಗೊಂಡ ದ್ರಾವ್ಯಗಳನ್ನು ಬೇರ್ಪಡಿಸಲು ಬಳಸುವ ತಂತ್ರವನ್ನು ವರ್ಣರೇಖನ ಎನ್ನುತ್ತೇವೆ. ತಂತ್ರಜ್ಞಾನ ಮುಂದುವರೆದಂತೆಲ್ಲ ನೂತನ ವರ್ಣರೇಖನ ತಂತ್ರಗಳು ಅಭಿವೃದ್ಧಿಪಡಿಸಲಾಯಿತು. ಮುಂದಿನ ತರಗತಿಯಲ್ಲಿ ವರ್ಣರೇಖನ ಬಗ್ಗೆ ಕಲಿತೀರಿ. ಈಗ ಅನ್ವಯಗಳು ಏನು? ರಂಗುಗಳಲ್ಲಿನ ಬಣ್ಣಗಳನ್ನು ಬೇರ್ಪಡಿಸಲು ಇದನ್ನು ಬಳಸುತ್ತಾರೆ. ಬೇರೆ ಬೇರೆ ರಂಗುಗಳು, ರಂಗು ಅಂದರೂ ಬಣ್ಣ, ವರ್ಣ ಅಂದರೂ ಬಣ್ಣ, ಗೊತ್ತಾಯ್ತಾ? ಈ ರಂಗುಗಳಲ್ಲಿನ ಬೇರೆ ಬೇರೆ ಬಣ್ಣಗಳನ್ನು ಬೇರ್ಪಡಿಸಲಿಕ್ಕೆ ಈ ವಿಧಾನವನ್ನು ಬಳಸ್ತೀವಿ. ನೈಸರ್ಗಿಕ ಬಣ್ಣಗಳಲ್ಲಿರುವ ವರ್ಣಕಗಳನ್ನು ಬೇರ್ಪಡಿಸಲಿಕ್ಕೆ ಬಳಸ್ತೀವಿ. ನೈಸರ್ಗಿಕ ಬಣ್ಣಗಳಲ್ಲಿರುವ ವರ್ಣಕಗಳು, ನೈಸರ್ಗಿಕ ಬಣ್ಣ ಅಂದರೆ ನಾವು ಉದಾಹರಣೆ ಕೇಸರಿ ಕೇಳಿರ್ತೀರಿ ನೀವು. ಹೂವಿನಿಂದ ಪಡೆಯುವಂಥ ಬಣ್ಣ, ದಾಸವಾಳದ ಹೂವಿನಿಂದ ಪಡೆಯುವಂಥ ಬಣ್ಣ ಇರ್ಬೋದು, ಮೆಣಸಿನಕಾಯಿಯಿಂದ ಪಡೆಯುವಂಥ ಒಂದು ಕೆಂಪು ಬಣ್ಣ ಇರ್ಬೋದು. ಈ ನೈಸರ್ಗಿಕವಾಗಿ ಸಿಗುವಂಥ ಬಣ್ಣಗಳಿಂದ ಬೇರೆ ಬೇರೆ ಬಣ್ಣಗಳನ್ನು ಅಂದರೆ ವರ್ಣದಲ್ಲಿರುವ ಬೇರೆ ಬೇರೆ ಬಣ್ಣಗಳನ್ನು ಬೇರ್ಪಡಿಸಲಿಕ್ಕೆ ಇದು ಬಳಸ್ತೀವಿ. ರಕ್ತದಲ್ಲಿರುವ ರಾಸಾಯನಿಕ ಔಷಧಿಗಳನ್ನು ಬೇರ್ಪಡಿಸಲಿಕ್ಕೂ ಸಹ ಇದನ್ನು ಬಳಸ್ತೀವಿ. ರಕ್ತದಲ್ಲಿರುವ ಬೇರೆ ಬೇರೆ ರಾಸಾಯನಿಕ ಔಷಧಿಗಳನ್ನು ಬೇರ್ಪಡಿಸಲಿಕ್ಕೆ ಅಂತ ಹೇಳ್ತಾರೆ ನೋಡಿ. ರಕ್ತದಲ್ಲಿರುವ ರಾಸಾಯನಿಕ ಔಷಧಿಗಳನ್ನು ಬೇರ್ಪಡಿಸಲಿಕ್ಕೆ ಈ ವಿಧಾನವನ್ನು ಬಳಸಲಾಗುತ್ತದೆ, ವರ್ಣರೇಖನ ವಿಧಾನ. ರಕ್ತದಲ್ಲಿ ಯಾವುದೋ ಒಂದು ವಿಷ ಬೆರೆತಿತ್ತಪ್ಪ. ರಕ್ತದಲ್ಲಿ ವಿಷ ಹೇಗೆ ಬೆರೆತಿದೆ ಅಂದರೆ ಒಂದು ಡ್ರಾಪ್ ರಕ್ತವನ್ನು ಈ ಥರ ಒಂದು ಟಿಶ್ಯೂ ಕಾಗದಕ್ಕೆ, ನಾವು ಸೋಸು ಕಾಗದಕ್ಕೆ ಹಾಕಿಬಿಟ್ಟು ನೀರಲ್ಲಿ ಅದು ಕೆಳಭಾಗದಲ್ಲಿ ಇರುವಂಥ ನೀರಿಗೆ ಎದ್ದಿದ್ರೆ ಅಂದರೆ ಆ ರಕ್ತದ ಡ್ರಾಪ್ಗಿಂತಲೂ ಕೆಳಗಿರುತ್ತೆ ನೀರು. ಆವಾಗ ಏನಾಗುತ್ತೆ, ನೀರು ಮೇಲೆ ಇರ್ತಾ ಹೋಗುತ್ತಲ್ವ, ಅಲ್ಲಿ ರಕ್ತದಲ್ಲಿ ಬೇರೆ ಬೇರೆ ರಾಸಾಯನಿಕಗಳು, ರಕ್ತದಲ್ಲಿ ವಿಷ ಬೆರೆತಿದೆಯೋ ಇಲ್ವೋ ಅನ್ನೋದನ್ನು ಚೆಕ್ ಮಾಡಲಿಕ್ಕೆ ನಾವು ಈ ಒಂದು ವಿಧಾನವನ್ನು ಬಳಸ್ಬೋದು. ಇದಕ್ಕೆ ವರ್ಣರೇಖನ ವಿಧಾನ ಅಂತ ಕರಿತೀವಿ ಮಕ್ಕಳೇ. ನೆನಪಾಯ್ತಾ? ನೆನಪಿಗಿಂತ ಇದನ್ನು ರಂಗುಗಳಲ್ಲಿರ್ತಕ್ಕಂಥ ಬೇರೆ ಬೇರೆ ಬಣ್ಣಗಳನ್ನು ಬೇರ್ಪಡಿಸಲಿಕ್ಕೆ, ನೈಸರ್ಗಿಕ ಬಣ್ಣದಲ್ಲಿರುವ ವರ್ಣಕಗಳನ್ನು ಬೇರ್ಪಡಿಸಲಿಕ್ಕೆ ಮತ್ತು ರಕ್ತದಲ್ಲಿರುವ ರಾಸಾಯನಿಕ ಔಷಧಿಗಳನ್ನು ಬೇರ್ಪಡಿಸಲಿಕ್ಕೆ ನಾವು ಈ ಒಂದು ವಿಧಾನವನ್ನು ಅನುಸರಿಸಬಹುದು ಮಕ್ಕಳೇ.
ಇದು ಕಪ್ಪು ಶಾಯಿಯಲ್ಲಿರುವ ಬೇರೆ ಬೇರೆ ಬಣ್ಣಗಳನ್ನು ಕಂಡುಹಿಡಿಯುವಂಥ ಒಂದು ವಿಧಾನ. ಅರ್ಥ ಆಯ್ತಾ ಮಕ್ಕಳೇ? ಇವತ್ತು ನಾವು ಏನೇನು ತಿಳ್ಕೊಂಡ್ವಿ? ಇವತ್ತು ನಾವೇನು ತಿಳ್ಕೊಂಡ್ವಿ ಅಂದರೆ, ಮೊದಲನೇದಾಗಿ ಕಪ್ಪು ಶಾಯಿಯಲ್ಲಿರುವ ನೀರನ್ನು ಬೇರ್ಪಡಿಸೋದು ಮೊದಲನೇದು ಆವಿಕರಣ ವಿಧಾನ ಅಂತ ಕರಿತೀವಿ. ಅಂದರೆ ಕಪ್ಪು ಮತ್ತು ನೀಲಿ ಶಾಯಿಯಲ್ಲಿರುವ ವರ್ಣದ ಘಟಕಾಂಶಗಳನ್ನು ಬೇರ್ಪಡಿಸೋದು ಮೊದಲನೇದು. ಎರಡನೇದೇನು? ಹಾಲಿನಿಂದ ಕೆನೆಯನ್ನು ಬೇರ್ಪಡಿಸುವುದು ಸೆಂಟ್ರಿಫ್ಯೂಜ್ ವಿಧಾನ. ಮೊದಲನೇದು ಆವಿಕರಣ ವಿಧಾನ, ಕಪ್ಪು ಶಾಯಿಯಲ್ಲಿರುವ ಬಣ್ಣದ ಘಟಕಾಂಶವನ್ನು ಬೇರ್ಪಡಿಸುವುದು ಆವಿಕರಣ ವಿಧಾನ. ಎರಡನೇದು ಹಾಲಿನಿಂದ ಕೆನೆಯನ್ನು ಬೇರ್ಪಡಿಸುವುದು ಸೆಂಟ್ರಿಫ್ಯೂಜ್ ವಿಧಾನ. ಮೂರನೇದು ಎರಡು ಮಿಶ್ರಗೊಳ್ಳದ ದ್ರವಗಳನ್ನು ಒಂದು ಬೇರ್ಪಡಿಸುವುದು, ಇದಕ್ಕೆ ಪ್ರತ್ಯೇಕನ ಆಲಿಕೆ ವಿಧಾನ ಅಂತ ಕರಿತೀವಿ. ಆಲಿಕೆ ಸಿಂಪಲ್, ಒಂದು ಮಿಶ್ರಗೊಳ್ಳದ ದ್ರವಗಳನ್ನು ಒಂದು ಪ್ರತ್ಯೇಕನ ಆಲಿಕೆಯಲ್ಲಿ ಹಾಕೋದು, ಕೆಳಗಡೆ ಭಾರ ಇರೋದಿರುತ್ತೆ, ಅದರ ಮೇಲ್ಗಡೆ ಉಗುರ ಇರೋದಿರುತ್ತೆ, ಅವೆರಡನ್ನು ಸುಲಭವಾಗಿ ಬೇರ್ಪಡಿಸಿ ಪ್ರತ್ಯೇಕನ ಆಲಿಕೆ ವಿಧಾನದಿಂದ. ನೆಕ್ಸ್ಟ್ ಈಗ ನಾವು ಉತ್ಪತ್ತನ ವಿಧಾನದಿಂದ ಉಪ್ಪು ಮತ್ತು ಅಮೋನಿಯಂ ಕ್ಲೋರೈಡ್ ಬಾಷ್ಪಶೀಲ ವಸ್ತುಗಳನ್ನು ನಾವು ಯಾವ ರೀತಿ ಬೇರ್ಪಡಿಸ್ಬೋದು ಅನ್ನೋದನ್ನು ಕಲಿತ್ವಿ. ಈಗ ನೆಕ್ಸ್ಟ್ ಈಗ ಕಪ್ಪು ಶಾಯಿಯಲ್ಲಿರುವ ಕಪ್ಪು ಶಾಯಿಯಲ್ಲಿರುವ ಬೇರೆ ಬೇರೆ ವರ್ಣಗಳನ್ನು ಬೇರ್ಪಡಿಸುವ ವಿಧಾನವನ್ನು ಸಹ ನಾವು ಈ ವರ್ಣರೇಖನ ವಿಧಾನದಿಂದ ಕಲಿತ್ವಿ. ಈ ಎಲ್ಲ ಚಿತ್ರಗಳನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು ಮಕ್ಕಳೇ. ನಾನು ಪ್ರಾಜೆಕ್ಟ್ ಹೇಳಿದ್ದೆ, ಎರಡನೇ ಪ್ರಾಜೆಕ್ಟಿಗೆ ಈ ಎಲ್ಲ 5 ಚಿತ್ರಗಳನ್ನು ಬರ್ಕೊಂಡ್ಬರ್ಬೇಕು. ಮತ್ತು ಇದನ್ನು ಸೆಂಟ್ರಿಫ್ಯೂಜ್ ವಿಧಾನ ಅಂದ್ರೇನು, ವರ್ಣರೇಖನ ವಿಧಾನ ಅಂದ್ರೇನು, ಇದನ್ನು ಆವಿಕರಣ ವಿಧಾನ ಅಂದ್ರೇನು ಸಹ ಬರೀಬೇಕು. ಆವಿಕರಣ ವಿಧಾನ ಅಂದರೆ ನೀರನ್ನು ಆವಿಯನ್ನಾಗಿ ಪರಿವರ್ತಿಸೋದು, ವರ್ಣರೇಖನ ವಿಧಾನ ಅಂದರೆ ಶಾಯಿಯಲ್ಲಿರುವ ಬಣ್ಣಗಳನ್ನು ಬೇರ್ಪಡಿಸುವಂಥ ವಿಧಾನ. ಈ ರೀತಿ ಸೆಂಟ್ರಿಫ್ಯೂಜ್ ವಿಧಾನ ಅಂತಂದರೆ ಕೇಂದ್ರತ್ಯಾಗಿ ಪ್ರತಿಕ್ರಿಯೆ, ಅಂದರೆ ಸೆಂಟ್ರಿಫ್ಯೂಜ್ ಯಂತ್ರದಿಂದ ಹಾಲು ಮತ್ತು ಹಾಲಿನಲ್ಲಿರುವ ಕೊಬ್ಬಿನ ಕಣಗಳನ್ನು ಬೇರ್ಪಡಿಸುವಂಥ ಒಂದು ವಿಧಾನ. ಗೊತ್ತಾಯ್ತು ಮಕ್ಕಳೇ? ಇಲ್ಲಿಗೆ ಈ